श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म अक्षरांत बंदरा अटटटाव अर्जुन उवाच संन्यासस्य महाबाहो तत्त्वमिच्छामि वेदितुम् त्यागस्य च हृषीकेश पृथक् केशिनिषूदन अर्जुन उवाच संन्यासस्य महाबाहो तत्त्वमिच्छामि वेदितुं त्यागस्य च हृषीकेश पृथक् केशिनिषूदन। संन्यासस्य महाबाहो तत्त्वम् इच्छामि वेदितुं त्यागस्य च हृषीकेश पृथक् केशिनिषूदन। हे महाबाहुवे महांतौ बाहू यस्य दीर्घ बाहु ಆಗತಕ್ಕಂಥ ಪುರುಷೋತ್ತಮನಾದ ನಾರಾಯಣನೇ ಶ್ರೀಕೃಷ್ಣ ಪರಮಾತ್ಮನೇ ನಾನು ನಿನ್ನಿಂದ ಸನ್ಯಾಸದ ತತ್ವವನ್ನು ತಿಳಿಯೋದಕ್ಕೆ ಇಷ್ಟಪಡುತ್ತೇನೆ. ಸನ್ಯಾಸ ಸನ್ಯಾಸ ಅನ್ನೋ ಪದ ಬಹಳ ಬಳಸ್ತೀಯ ನೀನು. ಹಾಗಂದ್ರೆ ಏನು? ಸನ್ಯಾಸ ಅಂದ್ರೆ ಕಾಯಿ ಬಟ್ಟೆ ಉಡೋದೆ, ಸನ್ಯಾಸ ಅಂತಂದ್ರೆ ಎಲ್ಲ ಬಿಟ್ಟು ಓಡೋಗ್ಬಿಡೋದೆ, ಮನೆಯಿಂದ ಬಿಟ್ಟು ಹೋಗೋದೆ, ಅದು ಅಭಿಮಾನ ಬಿಡೋದು ಅಷ್ಟೇನೇ. ಯಾವುದನ್ನು ಸನ್ಯಾಸ ಸನ್ಯಾಸ ಅಂತೀಯ ನೀನು? ನೀನು ಹೇಳೋ ಸನ್ಯಾಸ ಯೂನಿವರ್ಸ್ ಅಲ್ಲ, ಸಾರ್ವತ್ರಿಕವ ಅಥವಾ ಒಂದು ಗೊತ್ತಾದ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಏನೋ ಪ್ರೊಸೀಜರ್ ಇದೆಯಲ್ಲ, ಅಷ್ಟ ಶ್ರದ್ಧಾ ಮಾಡಿ ವಿರಜಾ ಹೋಮ ಮಾಡಿ ನದಿ ಹೋಗ್ಬಿಟ್ಟು ಪ್ರೇಷೋಚ್ಚಾರಣೆ ಮಾಡಿ ಶಿಖಾ ಯಜ್ಞ ಕಿತ್ತಾಕಿ ದಿಗಂಬರನಾಗ ಬಂದು ಕಾಯಿ ಬಟ್ಟೆ ಉಟ್ಟು ಈ ದಂಡಕ ಮಂಡಲ ಹಾಕೊಳ್ಳೋದು, ಈ ರೀತಿ ಸನ್ಯಾಸ ಅಂತ ಹೋಗೋದಿದೆ. ಇದನ್ನು ಸನ್ಯಾಸ ಅಂತೀಯೋ? ಇನ್ಯಾವುದಾದ್ರು ನೀ ಆಸ ಚೆನ್ನಾಗಿ ನಿಶ್ಚಯವಾಗಿ ಕೂರೋದು ಯಾವುದೋ ಒಂದು ಅದನ್ನಂತೀಯೋ ಏನು? ಸನ್ಯಾಸದ ತತ್ವನೇನೋ? ತತ್ವ ನಾಮ ರಿಯಾಲಿಟಿ, ಸ್ವರೂಪಂ ಎಲ್ಲ ಒಂದೇ ಅರ್ಥ. ಅದರ ಸ್ವರೂಪ ಏನು, ಅದರ ತತ್ವ ಏನು ಅದನ್ನು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಮತ್ತು ತ್ಯಾಗಸ್ಯ, ತ್ಯಾಗದ ಸ್ವರೂಪವನು. ತ್ಯಾಗ ಅಂದ್ರೆ ಸುಮ್ಮನೆ ನಂದೆಲ್ಲ ಬಿಟ್ಬಿಡೋದ? ಅದು ತ್ಯಾಗ ಸನ್ಯಾಸ ಸಮಾನಾರ್ಥಕವ? ತ್ಯಾಗ ಅಂದ್ರೆ ಭಾವನೆ ಮಾತ್ರ ಬಿಡೋದ ಏನು? ಇದರ ಸ್ವರೂಪವನ್ನು ಕೂಡ ನಾನು ಪೃಥಕ್ಕಾಗಿ ಅದು ಡಿಸ್ಟಿಂಕ್ಷನ್ ಮಾಡ್ಕೊಂಡು ವ್ಯತ್ಯಾಸ ಮಾಡ್ಕೊಂಡು ಇದು ಸನ್ಯಾಸ ಇದು ತ್ಯಾಗ ಅಂದ್ರೆ ಈ ರೀತಿ ವಿಂಗಡ ಮಾಡಿಕೊಂಡು ನಾನು ತಿಳಿಯಕ್ಕೆ ಇಷ್ಟಪಡ್ತೀನಿ. ಇಡೀ ಕೇಶಿ ನಿಷೂದನ. ಕೇಶಿ ಅಂತ ಒಬ್ಬ ಹಯಚ್ಛದ್ಮ ಅಸುರ. ಹಯಚ್ಛದ್ಮನ ಕುದುರೆ ವೇಷದಂತಹ ಒಬ್ಬ ಅಸುರ. ಅವನು ನಿಷೂದನ ಅಂದ್ರೆ ಸೀಳ್ಬಿಟ್ಟಂತೆ ಪರಮಾತ್ಮ, ಸೀಳ್ಬಿಟ್ಟ. ಆದ್ಮೇಲೆ ನಮಗೆ ಕೇಶಿ ನಿಷೂದನ, ಕೇಶಿ ಅನ್ನೋ ಕೇಶಿನಾಮಾನಂ ಸೂದವಂತಿ ಇಂಥವನೇ ಹೇಳಪ್ಪ ಅಂದ. ಸನ್ಯಾಸಸ್ಯ ಸನ್ಯಾಸ ಶಬ್ದಾರ್ಥಸ್ಯ ಸನ್ಯಾಸ ಶಬ್ದಾರ್ಥಸ್ಯ ಇತ್ಯೇತತ್. ಸನ್ಯಾಸದ ಅಂದ್ರೆ ಸನ್ಯಾಸಾಶ್ರಮ ಅಂತ ಅನ್ಕೋಬೇಡಿ. ಸನ್ಯಾಸ ಅಂತ ಒಂದು ವರ್ಡ್ ಇದೆಯಲ್ಲ, ಆ ಪದ, ಅದರ ಮೀನಿಂಗ್ ಏನು ಅಂತ. ಸನ್ಯಾಸದ ಅಂದ್ರೆ ಸನ್ಯಾಸ ಧರ್ಮ, ಸನ್ಯಾಸಾಶ್ರಮ, ಸನ್ಯಾಸ ಅದಲ್ಲ. ಸನ್ಯಾಸ ಸನ್ಯಾಸ ಅಂತ ಪದ ಪ್ರಯೋಗ ಇದೆಯಲ್ಲಪ್ಪ, ಆ ಪದ ಪ್ರಯೋಗದ ಅದರ ಅರ್ಥ ಏನು, ಅದರ ಮೀನಿಂಗು, ಅದು ಎಷ್ಟು ಪದ ಇದೆ? ಒಂದೇ ಪದನ, ಎರಡು ಪದನ, ಮೂರು ಪದನ? ಸಂ ನೀ ಆಸನ, ಅದು ಸನ್ಯಾ ಒಂದು ಆಸನ, ಸನ್ಯಾಸ ಒಂದೇ ಪದನ. ಮೂರು ಪದ ಆದ್ರೆ ಮೂರಕ್ಕೆ ವಿಶೇಷಣ. ಸಮ್ಮಿಗೆ ಏನರ್ಥ, ನೀಗೆ ಏನರ್ಥ, ಆಸ ಏನರ್ಥ? ಒಂದೇ ಪದ ಆದ್ರೆ ಏನು ವಿಶೇಷ ಆಗುತ್ತೆ? ಆ ಶಬ್ದಾಸ ಅನ್ನೋ ಶಬ್ದದ ಅರ್ಥ ಏನು? ಶಬ್ದ ಶಬ್ದ ಅಲ್ಲ, ಇನ್ನೂ ಕೊಡ್ತಾ ಇದ್ದ. ಹೇ ಮಹಾಬಾಹೋ, ಹೇ ಮಹಾಬಾಹೋ, ಮಹಾಬಾಹುವೇ. ಮಹಾಬಾಹು ಸಂಬುದ್ಧಿ ಅದು. ಮಹಾಬಾಹು ಶಬ್ದ ಉಕಾರ ಅಂತ ಶಬ್ದ.
ಓ ಆಗ್ಬಿಡುತ್ತೆ. ಎಲ್ಲೇ ಸಂಬೋಧನೆಯಲ್ಲಿ ಗುರು ಶಬ್ದ ಸಂಬೋಧನೆಯಲ್ಲಿ ಗುರೋ ಆಗುತ್ತೆ, ಶಂಭು ಶಬ್ದ ಸಂಬೋಧನೆ ಸಂಭೋ ಆಗುತ್ತೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಸಾಂಬ ಶಿವ ಅಂತ ಶಂಭೋ ಶಂಭೋ ಅಂತೀವಲ್ಲ, ಅದು ಸಂಬೋಧನೆ ಅಲ್ಲ. ಓ ಆಗ್ಬಿಡುತ್ತೆ ಅಂತ. ತತ್ವಂ ತಸ್ಯ ಭಾವಃ ತತ್ವಂ ಯಾಥಾತ್ಮ್ಯಂ. ತತ್ವಂ ತಸ್ಯ ಭಾವಃ ತತ್ವಂ ಯಾಥಾತ್ಮ್ಯಂ ಇತ್ಯೇತತ್. ಇತ್ಯೇತತ್. ತತ್ವ ಅಂದ್ರೆ ತಸ್ಯ ಭಾವಃ ತತ್ವ, ಅದಾಗಿರೋದು. ಇದಪ್ಪ ಸನ್ಯಾಸ ಅಂದ್ರೆ ಅಂತ ಅದಾಗಿರೋದು ಅನ್ನೋದು ಏನಿದೆ ಅದು ತತ್ವ, ಅದು ಯಾಥಾತ್ಮ, ಅದರ ನಿಜ ಸ್ವರೂಪ, ಅದರ ತಿರುಳು, ಅದರ ತತ್ವ, ಅದರ ಯಾಥಾತ್ಮ. ಅದನ್ನು ನನಗೆ ಹೇಳ್ಕೊಡು, ತಿಳಿಸ್ಕೊಡು, ಅದೇನು ಅದರ ತತ್ವ ಅಂತ. ಇಚ್ಛಾಮಿ ವೇದಿತು ಜ್ಞಾತಂ. ಇಚ್ಛಾಮಿ ವೇದಿತುಂ ಜ್ಞಾತಂ. ಅದರ ತತ್ವ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ, ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ. ಇಡೀ ಭಗವದ್ಗೀತೆ ಎಲ್ಲೂ ಕಾವಿ ಬಟ್ಟೆ ವಿಚಾರ ಬಂದೇ ಇಲ್ಲಪ್ಪ. ಸನ್ಯಾಸ ಶಬ್ದ ಬಂದಿದೆ, ತ್ಯಾಗ ಶಬ್ದ ಪ್ರಯೋಗ ಆಗಿದೆ, ಕಾವಿ ಬಟ್ಟೆ ವಿಚಾರ ಎಲ್ಲೂ ಇಲ್ಲೇ ಇಲ್ಲಪ್ಪ. ಕಾವಿ ಬಟ್ಟೆ ಉಡ್ತಾ ಇರೋ ಸನ್ಯಾಸಿಗಳು ಅನ್ನೋದು ಎಲ್ಲಿ ಬಂದಿದೆಪ್ಪ? ಇದರಲ್ಲಿದೆ. ಹರಿಶ್ ಕಷಾಯೇ ಕಾಷಾಯಂ ವಿಹಾರ್ಥಂ ಯುದ್ಧೇ ನಮ್ಮಧ್ವಜಾನಾಂ ಮುಂಡಾನಾಂ ನೃತ್ಯ. ಮಹಾಭಾರತದಲ್ಲಿ ಕಾಷಾಯ ವಸ್ತ್ರ ಉಡ್ತಾರೆ ಅಂತಿದೆ. ಆದರೆ ಗೀತೆಯಲ್ಲಿ ಎಲ್ಲೂ ಸನ್ಯಾಸ ತ್ಯಾಗ ಬಂದು ಕಾಷಾಯ ವಸ್ತ್ರ, ದಂಡ ಕಮಂಡಲು ಆ ವಿಚಾರ ರೆಫರೆನ್ಸ್ ಮಾಡಿದಪ್ಪ. ಇದರಿಂದ ಯೂನಿವರ್ಸಲ್ ಅಂತ ಈ ಸನ್ಯಾಸ ಹೆಂಗಸರು ಮಾಡ್ಬೋದು ಅನ್ಸುತ್ತೆ ಈ ಸನ್ಯಾಸ. ಅದು ಗಂಗೋತ್ರಿ ಹೋಗ್ಬೇಕು, ಮನೆಯಲ್ಲಿದ್ದು ಇಲ್ಲೇ ಇದು ಮಾಡಲ್ಲ. ಸನ್ಯಾಸ ಮಾಡಿ ಗಂಗೋತ್ರಿಗೆ ಹೋಗಿ ಅಲ್ಲಿ ಆತ್ಮವಿಚಾರ ಮಾಡಿದ್ರೆ ಅದು ಸನ್ಯಾಸ. ಈ ಮನೆಯಲ್ಲೇ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಟಿವಿ ನಿಂತ್ಕೊಂಡು ತಿನ್ಕೊಂಡು ಕಾಯಿ ಬಟ್ಟೆ ಬಿಟ್ರೆ ಅದು ಬಹಳ ತಪ್ಪಾಗ್ಬಿಡುತ್ತೆ, ಸರಿ ಆಗಲ್ಲ. ಅದ ನಿಜ ಸ್ವರೂಪವನ್ನು ನಾನು ತಿಳಿಯಕ್ಕೆ ಇಷ್ಟಪಡ್ತೀನಿ. ಅಮ್ಮ ಹೊಟ್ಟಿಯಾರೆ ಗೊತ್ತಾ, ಗಂಗೋತ್ರಿಗೆ ಬುಕ್ ಮಾಡಿ ಆಯ್ತು. ತ್ಯಾಗಸ್ಯ ತ್ಯಾಗ ಶಬ್ದಾರ್ಥಸ್ಯ ಇತ್ಯೇತತ್. ತ್ಯಾಗಸ್ಯ ಚ ತ್ಯಾಗ ಶಬ್ದಾರ್ಥಸ್ಯ ಇತ್ಯೇತತ್. ತ್ಯಾಗಜ್ಜಲ ಅದು ತ್ಯಾಗ ಅನ್ನೋ ಶಬ್ದ ಇದೆಯಲ್ಲ, ತ್ಯಾಗ ಅನ್ನೋದು ಯಾವ ಪ್ರತ್ಯಯ, ಅದು ಧಾತು ಏನು, ಅದು ಹೇಗೆ ಅದರ ಅರ್ಥ ಕೊಡುತ್ತೆ, ಏನು ಅದರ ಒಳಾರ್ಥ ಏನು, ಅದರ ಶಬ್ದದ ಅರ್ಥ ಇದಮಿತ್ತಂ ಅಂತ ನಿಶ್ಚಯ ಮಾಡಿ ನಿರ್ಣಯ ಮಾಡಿ ಹೇಳು. ಇದು ಕಣಪ್ಪ ತ್ಯಾಗ. ತ್ಯಾಗ ಅನ್ನೋದು ಬಂದೇ ಇಲ್ಲ ಅಲ್ವಾ ಎಲ್ಲೂ ಹಿಂದೆ? ಬಂದಿಲ್ಲ, ತ್ಯಾಗ ಶಬ್ದ ಬಂದಿಲ್ಲ. ಅಲ್ಲ ಶಬ್ದ ಬಂದಿರ್ಬೋದು ಏನೋ ಈ ಹಿಂದೆ ಕಾಂಟೆಕ್ಸ್ಟ್ ಅಲ್ಲಿ. ಈ 17ನೇ ಅಧ್ಯಾಯ ಈ ಪ್ರತಿಯೊಂದು ಈ ಸಂಶಯದ ಪ್ರಶ್ನೆಗಳು ಹಿಂದಿನ ಬಂದಿಲ್ಲ, ಇದ್ರದ್ದು ಸಂಶಯ ಬರ್ಬೇಕಪ್ಪ. ಇಲ್ಲಿ ಸಡನ್ ಆಗಿ ಒಂಥರ ಪ್ರಾಸಂಗಿಕವಾಗಿ ತಗೊಂಡಂಗೆ ಅದು ಒಟ್ಟು ಸರ್ವಶಾಸ್ತ್ರಾರ್ಥೋಪಸಂಹಾರ ಅಧ್ಯಾಯ ಆದ್ರಿಂದ ಅದು ಸಂಶಯ ಬಂತು. ತ್ಯಾಗದ ಇದು ಬಂತು, ಇದು ಬಂತಲ್ಲ ತ್ಯಾಗ. ಅದೇ ತ್ಯಾಗ ಸತ್ವಾಗ ಸಾತ್ವಿಕ ಅದಲ್ಲ, ಸತ್ವ ಸಾತ್ವಿಕ ಅಲ್ಲಿ ಇದರಲ್ಲಿ ತ್ಯಾಗ ಶಾಂತಿ ಅಪೈಶುನಂ ದಯಾಭೂತೆ ಶಲೋಲುಪ್ತಂ ಮಾರ್ಗ ಇದಲ್ಲ. ತ್ಯಾಗ ಶಾಂತಿ ಅಪೈಶುನಂ ದೇವಿ ಸಂಪತ್ತಲ್ಲಿ ಈ ಅರ್ಥದಲ್ಲಿ ತ್ಯಾಗ ಅಂದ್ರೆ ಬಿಡೋದು ಅಂತ ಪ್ರಸಿದ್ಧ ಅರ್ಥ. ಬಿಡೋದು ಅಂದ್ರೆ ಇದು ತಾನಾಗಿ ಬಿಟ್ಟು ಹೋಗ್ತಾ ಇದೆ, ಅದನ್ನ ತ್ಯಾಗನೂ ಹಾಗಿಲ್ಲ. ಇವಾಗ ಎಷ್ಟೋ ನಾವು ಜೀವನದಲ್ಲಿ ಕಳ್ಕೊಳ್ತೀವಿ, ನೆಂಟೆಷ್ಟನ್ನು ಕಳ್ಕೊಳ್ತೀವಿ, ಹಣ ಕಳ್ಕೊಳ್ತೀವಿ, ಇನ್ನೇನೋ ಇದು ಆಗ್ತಾ ಇರುತ್ತೆ, ಆರೋಗ್ಯ ಹೋಗ್ತದೆ. ಅದನ್ನ ತಾನಾಗಿ ಬಿಟ್ಟು ಹೋಗೋದನ್ನ ತ್ಯಾಗ ಅನ್ನಲ್ಲ. ಬುದ್ಧಿಪೂರ್ವಕವಾಗಿ ವಿವೇಕದಿಂದ ಇದು ನನ್ನದಲ್ಲ, ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಗೊತ್ತು ಮಾಡ್ಕೋಬೇಕು. ಅಭಿಮಾನ ಪಟ್ಕೊಂಡಿದ್ದಲ್ಲ, ನಾನು ನಂದು ನಾನು ನಂದು ಅಂತ. ನಾನು ಬಿಡೋದು ತ್ಯಾಗ, ನಂದು ಅನ್ನೋದು ಬಿಡೋದು ಸನ್ಯಾಸ. ನಂದು ಅನ್ನೋದು ಬಿಡೋದಿದೆಯಲ್ಲ ಅದೆಲ್ಲ ಸನ್ಯಾಸ. ನಾನು ಅನ್ನೋದು ಬಿಡೋದು ತ್ಯಾಗ, ಅಹಂಕಾರ ಬಿಡೋದು ತ್ಯಾಗ, ಮಮಕಾರ ಬಿಡೋದು ಸನ್ಯಾಸ. ಸಿಂಪಲ್. ಮನೆ ಮಠ ಹೆಂಡತಿ ಮಕ್ಕಳು ಬರ ಎಲ್ಲ ಬಿಡೋದು ಸನ್ಯಾಸ. ನಾನು ಅಂದ್ರೆ ಬಿಡೋದು ತ್ಯಾಗ, ದೊಡ್ಡದು ತ್ಯಾಗ. ಸನ್ಯಾಸಕ್ಕಿಂತ ತ್ಯಾಗ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ತ್ಯಾಗದಲ್ಲಿ ಅಹಂಕಾರ ಬಿಡೋದು, ಸನ್ಯಾಸದಲ್ಲಿ ಮಮಕಾರ ಬಿಡೋದು. ನಾನ್ ಸನ್ಯಾಸ ದೊಡ್ಡದು ಇರುತ್ತೆ ಅನ್ಕೊಂಡೆ, ಇಲ್ವಾ? ಎರಡನ್ನೂ ಒಂದೇ ಅರ್ಥದ ಸನ್ಯಾಸ ಪದದಲ್ಲಿ ಹೇಳ್ಬೋದು. ಎರಡು ಅರ್ಥವನ್ನು ಒಂದಲ್ಲೇ ಅರ್ಕ ಮಾಡಿ ಸನ್ಯಾಸ ಅಂದ್ರೆ ಮಮಕಾರ ಅಹಂಕಾರ ಬಿಡೋದು ಹೇಳ್ಬೋದು. ಎರಡನ್ನೂ ಬಳಸಿದ್ದಾಗ ಸನ್ಯಾಸವನ್ನು ತ್ಯಾಗವನ್ನು ಎರಡು ಪದವನ್ನು ಬಳಸಿದಾಗ ಅವಾಗ ಸನ್ಯಾಸ ಮಾಡಿದ್ರು ಅಂತಂದ್ರೆ ಮನೆ ಮಠ ಹೆಂಡತಿ ಮಕ್ಕಳು ಮನೆ ದುಡ್ಡು ಎಲ್ಲ ಬಿಟ್ಟೋದು ಅರ್ಥ. ತ್ಯಾಗ ಮಾಡಿದ್ರು ಅಂತಂದ್ರೆ ದೇಹ ತ್ಯಾಗ ಮಾಡಿದ್ರು, ಪ್ರಾಣ ತ್ಯಾಗ ಮಾಡಿದ್ರು. ನನಗೆ ವಿವೇಕದಿಂದ ಅಭಿಮಾನ ತ್ಯಾಗ ಮಾಡಿ ಸತ್ತೋಗೋದಲ್ಲ, ವಿವೇಕದಿಂದ ದೇಹ ತ್ಯಾಗ, ಅಭಿಮಾನ ತ್ಯಾಗ, ಪ್ರಾಣ ತ್ಯಾಗ ಏನು ಅಹಂಕಾರ ಕೆಲವರು ಹೇಳ್ತಾರೆ ಅಂದ್ಬಿಟ್ಟ ಕವಯ ಎಷ್ಟು ಪಕ್ಷ ಖಂಡನೆ ಮಾಡ್ತಾರೆ. ನಾನು ಅದು ತನ್ನ ಅಭಿಪ್ರಾಯ ಅಂತ ಹೇಳಿಲ್ಲ.
ಹಿಂಗಂತ ಅಹಂತೆ ತ್ಯಾಗ ಆದ್ರೆ ಮಮತೆ ತಾನೇ ತ್ಯಾಗ ಆಗತ್ತಲ್ವಾ ಗುರುಗಳೇ? ದೊಡ್ಡದು ಹೌದು. ಅಹಂಕಾರ ತ್ಯಾಗ ಆದ್ರೆ ಮಮಕಾರ ತ್ಯಾಗ ಆಗತ್ತೆ. ಮುಂಚೆ ಸನ್ಯಾಸ ಆಮೇಲೆ ತ್ಯಾಗ. ಮುಂಚೆ ಸನ್ಯಾಸ ಮಾಡಿದವ್ರಿಗೆ ಈ ತ್ಯಾಗ ದಕ್ಕತ್ತೆ ಅಂತ, ಸನ್ಯಾಸವನ್ನೇ ಮಾಡದೇ ಇದ್ದವ್ರು ತ್ಯಾಗ ಆಯ್ತು ದಕ್ಕತ್ತೆ ಅಂತ. ಮುಂಚೆ ಕರ್ಮಯೋಗದ ತರ ಇದೆ. ಕರ್ಮಯೋಗನು ಕೆಲವು ಹೇಳ್ತಾರೆ ಅಲ್ಲಿ ಪ್ರಶ್ನೆ ಜ್ವರಾಗಿರುತ್ತೆ. ಉತ್ಸಾಹ ಮಾತ್ರ ಭಗವಂತ ಏನೋ ಹೇಳ್ತಾನೆ. ಹಿಂದೆ ಏನೋ ಸ್ವಲ್ಪ ಅರ್ಥ ಆಗಿರುತ್ತೆ ಅದೇ ಪದಕ್ಕೆ, ಇದು ಮುಂದೆ ಇಲ್ಲಿ ಇನ್ನೇನೋ ಅರ್ಥ ಇರುತ್ತೆ. ಕಾಮ್ಯಕರ್ಮ ತ್ಯಾಗ ಮಾಡೋದು ತ್ಯಾಗ ಮಾಡಿಬಿಟ್ಟು ನಿತ್ಯ ನೈಮಿತ್ತಿಕ ತ್ಯಾಗ ಮಾಡೋ ಸನ್ಯಾಸ ಅಂತ ಮಾಡ್ಬೋದು. ಹೃಷಿಕೇಶ. ಋಷಿಕೇಶ ಹೃಷಿಕಾದ ಇಂದ್ರಿಯ, ಇಂದ್ರಿಯಕ್ಕೆ ಒಡೆಯರಾಗಿರ್ತಕ್ಕಂಥ ಪರಮಾತ್ಮನೇ ಎರಡು ಅರ್ಥಗಳು. ಪೃಥಕ್ ಇತರೇತರ ವಿಭಾಗತಃ. ಪೃಥಕ್ ಇತರೇತರ ವಿಭಾಗತಃ. ಕೇಶಿನಿಷೂದನ. ಕೇಶಿನಿಷೂದನ. ಕೇಶಿನಾಮ ಹಯಚ್ಛದ್ಮ ಕಶ್ಚಿದಸುರಃ. ಕೇಶಿನಾಮ ಹಯಚ್ಛದ್ಮ ಕಶ್ಚಿದ್ ಅಸುರಃ. ನಿಷೂದಿತವಾನ್ ಭಗವಾನ್ ವಾಸುದೇವಃ. ತನ್ನಿಷೋದಿತವಾನ್ ಭಗವಾನ್ ವಾಸುದೇವಃ. ಕೇಶಿನಾಮ ಹೇಗೆ ಸಮಸ? ಕೇಶಿ ಇತಿ ನಾಮ ಹಾಗಾಯ್ತ. ನಾಮ ಅಂದ್ಬಿದ್ಯಾ? ಕೇಶಿ ಇತಿ ನಾಮ. ಹಯಚ್ಛದ್ಮ ಹಯರೂಪೇಣ ಛದ್ಮ ಯಸ್ಯ. ಛದ್ಮ ಛದ್ಮಿನಿ ಛದ್ಮ. ಇತರೇತರ ವಿಭಾಗ. ಇದಪ್ಪ ಸನ್ಯಾಸ, ಇದಪ್ಪ ತ್ಯಾಗ ಅಂತ ಪೂರ್ತಿ ಡಿಸ್ಟಿಂಗ್ವಿಷ್ ಮಾಡಿ ಬೇರೆ ಮಾಡಿಬಿಟ್ಟು ಕ್ಲಿಯರ್, ಕ್ಲಿಯರ್ ಆಗಿ ಹೇಳ್ಬೇಕು. ಸುಮ್ಮನೆ ಎರಡು ಒಂದೇ ಇಟ್ಕೋ, ಅರ್ಧಂಬರ್ಧ ಎರಡು ಒಂದೇ ತರಹ, ಮುಕ್ಕಾಲಿದು ಆಗ್ಬೇಕಾಗ ಹಾಗೆಲ್ಲ ಹೇಳ್ಬೇಡ. ಕರೆಕ್ಟ್ ಕ್ಲಿಯರ್ ಆಗಿ ಇದು ಸನ್ಯಾಸ, ಇದು ತ್ಯಾಗ ಅಂತ ಪೃಥಕ್ಕಾಗಿ ನೀನು ಹೇಳಬೇಕೆ ಹೊರತು ನೀನು ಒಂಥರ ಡೌಟಾಗಿ ಹೇಳ್ಬಿಟ್ಟು ನೀನು ಒಂಥರ ಹೀಗೂ ಇಟ್ಕೋ ಹಾಗೂ ಆಗತ್ತೆ ಹೀಗೂ ಆಗತ್ತೆ ಅಂತ ಹಂಗಂದ್ಬಿಟ್ರೆ ಮತ್ತೆ ನಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೀವು ಇದನ್ನಿತ್ತಮ್ ಅಂತ ಹೇಳಿ ತೀರ್ಮಾನ ಮಾಡಿ ಹೇಳಬೇಕು. ಇತರೇತರ ವಿಭಾಗತಃ ಇದು ಸನ್ಯಾಸ, ಇದು ತ್ಯಾಗ ಅಂತ ವಿಭಾಗ ಮಾಡಿ ಇಲ್ಲಿ ಕೇಶಿನಿಷೂದನೆ, ಕೇಶಿ ಎನ್ನುವಂತಹ ಕುದುರೆ ವೇಷದಲ್ಲಿದ್ದಂತಹ ಹಸುರನನ್ನ ಸಂಹಾರ ಮಾಡಿದಂತಹ ಪರಮಾತ್ಮನೇ ನೀನು ಅದನ್ನ ಹೇಳು, ಆ ಸನ್ಯಾಸ ಶಬ್ದಾರ್ಥ ಹೇಳು. ತೇನ ನಾಮ್ನ ಸಂಬೋಧ್ಯತೆ ಅರ್ಜುನೇನ. ತೇನ ತನ್ನಾಮ್ನ ಸಂಬೋಧ್ಯತೆ ಅರ್ಜುನೇನ. ಅರ್ಜುನ ಆ ಒಂದು ರಾಕ್ಷಸನು ನೀನು ಕೊಂದಿದೀಯಾ ಅನ್ನೋದನ್ನ ತಾನು ನನಗೆ ಗೊತ್ತು ಅಂತ ತಿಳಿಸೋಕ್ಕೋಸ್ಕರವಾಗಿ ಆ ಹೆಸರಿನಿಂದ ಕರೀತಾ ಇದ್ದಾನೆ ಪರಮಾತ್ಮನ. ನೀನು ಒಬ್ಬ ಕೇಶಿದಂತಹ ಹಸುರು ಹೇಳಿದಂತಹ ಕುದುರೆ ಹೇಳಿದಂತಹ ಹಸುವನ್ನು ಕೊಂದೆ ಅಲ್ಲೇ ಹಾಗೆ ಕೇಶಿನಿಷೂದನ ನೀನು. ಇಂಥ ಪರಮಾತ್ಮನೇ ಈ ಎರಡರ ವಿವೇಕವನ್ನ ಉಂಟು ಮಾಡಿಕೊಡು, ತಿಳಿಸ್ಕೊಡು ಅಂದ. ಇವಾಗ ನೋಡಿ ಭಾಷೆಗಾರರಿಗೆ ಪೀಳಿಗೆ ಹಾಕ್ತಾ ಇದ್ದಾರೆ. ಉತ್ತರ ಭಗವಂತ ನೇರವಾಗಿ ಕೊಟ್ಟಿಲ್ಲ ಅಂತ ಹೇಳಕ್ ಹೋಗಲ್ಲ ಭಾಷೆಗಾರರು, ನೇರವಾಗಿ ಕೊಡದೇ ಇರೋಕೆ ಒಂದು ಪೀಳಿಗೆ ಹಾಕ್ತಾರೆ. ಭಾಷೆಗಾರ ಹೆಂಗೆ ಉಳಿಸ್ತಾರೆ ಕೃಷ್ಣನನ್ನ ಅಂದ್ರೆ ಮುಂದೆ ಶ್ಲೋಕ ನೋಡಿದ್ರೆ ಉತ್ತರ ಇಲ್ಲವೇ ಇಲ್ಲ. ಏನೋ ಕೇಳಕ್ಕೆ ಏನೋ ಹೇಳ್ತಿದ್ದಾನಲ್ಲ ಅಂತಂದ್ರೆ ಹಂಗ ಅನ್ಕೋಬೇಡಿ. ಪರಮಾತ್ಮ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಪೀಠಿಕೆ ಹಾಕೊಂಡು ಪರಮಾತ್ಮ ಈ ರೀತಿ ಉತ್ಸಾಹ ಕೊಟ್ಟದ್ದೇ ಕಾರಣವನ್ನು ಹೇಳಬೇಕು ಅಂತ ಅನ್ಕೊಂಡವರಾಗಿ ಪೀಠಿಕೆ ಹಾಕ್ತಿದ್ದಾರೆ. ಸನ್ಯಾಸ ತ್ಯಾಗ ಶಬ್ದವು ನಿರ್ದಿಷ್ಟವು ತತ್ರ ನಿರ್ದಿಷ್ಟೌ ನಿರ್ಲುಠಿತಾರ್ಥೌ ಪೂರ್ವೇಷು ಅಧ್ಯಾಯೇಷು. ಹಿಂದಿನ ಅಧ್ಯಾಯಗಳಲ್ಲಿ ಸನ್ಯಾಸ ಶಬ್ದವನ್ನು ತ್ಯಾಗ ಶಬ್ದವನ್ನೆಲ್ಲ ಬಳಸಿದಾನೆ ಪರಮಾತ್ಮ. ಬಳಸಿದರೆ ಇದು ಅದರ ಒಟ್ಟರ್ಥ ಅಂತೇನು ಹೇಳಿಲ್ಲ. ನಿರ್ಲುಠಿತನೇನೋ ಒಗ್ಗೂಡಿಸಿ ಈ ಎರಡು ಪದವನ್ನು ಕೂಡಿಸಿ ಇದಪ್ಪ ಸನ್ಯಾಸ, ಇದಪ್ಪ ತ್ಯಾಗ ಅಂತ ಎಲ್ಲೂ ಈ ರೀತಿ ಹೇಳೇ ಇಲ್ಲ ಪರಮಾತ್ಮ. ಅದು ಅರ್ಜುನಿಗೆ ಒಂಥರ ಆಂಬಿಗ್ಯೂಟಿ ಆಗಿದೆ, ಗೊಂದಲ ಆಗ್ಬಿಟ್ಟಿದೆ. ಏನಿದು ಎರಡು ಪದವನ್ನು ಬಳಸ್ತಾನೆ, ಎರಡು ಪದಕ್ಕೂ ಸ್ಪಷ್ಟ ಅರ್ಥ ಹೇಳಲಿಲ್ಲ, ಏನು ಅರ್ಥ ಇರ್ಬೋದು, ಭಗವಂತನ ಬಾಯಿಂದ ತಿಳ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡು ಅರ್ಜುನ ಏನೋ ಕೇಳ್ಬಿಟ್ಟ. ಆದರೆ ಅರ್ಜುನಾಯ ಪೃಷ್ಠವತೆ ನಿರ್ಣಯಾಯ ಭಗವಾನ್ ಉವಾಚ. ಕೇಳಿದಂತಹ ಅರ್ಜುನನಿಗೆ ಅದನ್ನು ನಿರ್ಣಯ ಮಾಡುವುದಕ್ಕಾಗಿ, ತೀರ್ಮಾನ ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಮುಂಚೆ ಏಕೀಯ ಪಕ್ಷವನ್ನು ಅನುವಾದ ಬನ್ನಿ ಏಕೀಯ ಪಕ್ಷ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಪರಮಾತ್ಮ. ಗೋಡೆ ತಗೊಳ್ಳಿಮ್ಮ
ಪೃಷ್ಠವತೆ ಅರ್ಜುನಾಯ ಚತುರ್ಥಿ ಪೃಷ್ಠವತೆ ಕೇಳಿದಂತಹ ಅರ್ಜುನನಿಗೆ ಪರಮಾತ್ಮ ನಿರ್ಣಯ ಮಾಡ್ತೀನಿ ಇನ್ನು ಹೊಸ ಹೇಳ್ತಾ ಇದ್ದಾನೆ ಅಂತ ಶಂಕರಾಚಾರ್ಯ ಪಿಡಿಗೆ ಹಾಕ್ತಾ ಇದ್ದಾರೆ. ಏನಂತ ನಿರ್ಣಯ ಮಾಡ್ತಿದ್ದಾನೆ ನೋಡಪ್ಪ ಅರ್ಜುನ, ತಿಳಿದವರು ಈ ರೀತಿ ಅಂತಾರೆ. ತಿಳಿದವರು ಈ ರೀತಿ ಅಂತಾರೆ ಅಂದ್ರೆ ನನ್ನ ಅಭಿಪ್ರಾಯವೂ ಅದೇ ಅಂತ. ಓ, ನನ್ನ ಅಭಿಪ್ರಾಯ ಬೇರೆ ಅಂದ್ಕೋಬೇಡ, ನನ್ನ ಅಭಿಪ್ರಾಯ ಅದೇ ಅಂತ ತಿಳ್ಕೋ ಅನ್ನೋಕ್ಕೋಸಾಗಿ ಶ್ರೀ ಭಗವಾನುವಾಚ ಜ್ಞಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯಃ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಃ ತ್ಯಾಗಂ ವಿಚಕ್ಷಣಾಃ. ಅಲ್ಲ, ಕಾಮ್ಯಕರ್ಮ ಅಶ್ವಮೇಧ ಅಂತಂದ್ರಲ್ಲ, ಅಶ್ವಮೇಧ ಎಲ್ಲ ಬಿಟ್ಟ ಇದ್ದಾರೆ, ಎಲ್ಲ ಕಾಮ್ಯಕರ್ಮ ಬಿಟ್ಟವ್ರೆ. ಅಶ್ವಮೇಧಾದಿ ಕರ್ಮಗಳನ್ನು ಬಿಡೋದು ಕಾಮ್ಯಕರ್ಮ ಅಂದ್ರೆ ಅಶ್ವಮೇಧ ಮಾಡ್ತಿದ್ದಾರೆ. ಅಲ್ಲ, ಮಕ್ಳು ಬೇಕು, ದುಡ್ಡು ಬೇಕು, ಆರೋಗ್ಯ ಬೇಕು ಅಂತ ಹೇಳ್ಬಿಟ್ರೆ ಅಲ್ಲಪ್ಪ ಪ್ರಸಂಗವೇ ಇಲ್ಲ ಅದು. ಅಲ್ಲಪ್ಪ ಮಾಡಕ್ಕೆ ಬರೋಲ್ಲ, ಅದು ಮಾಡಕ್ಕೆ ಆಗೋಲ್ಲ. ಎಲ್ಲಿ ಏನೋ ಸಾರ್ವಭೌಮ ಅಶ್ವಮೇಧ ಸಮ್ರಾಟ್ ಚಕ್ರವರ್ತಿ ಎಷ್ಟು ಜನ ಆಗ್ತಾರೆ? ಸಮ್ರಾಟ್ ಚಕ್ರವರ್ತಿ ಅದ ಉದಾಹರಣೆಗೆ ಇವಾಗ ಪುತ್ರ ಪಶು ಸ್ವರ್ಗಾದಿ ಕಾಮ್ಯಾನ ಫಲಾನಾಂ ಕರ್ಮಣಾಂ ಫಲವತಾಂ ಕರ್ಮ ಅಂದ್ರೆ ಪಟ್ವಾರ ಸಾಕುದು. ಅಶ್ವಮೇಧ ರಾಸೂಯ ತಂದ್ಬಿಟ್ರೆ ಅಶ್ವಮೇಧ ಯಾರು ಮಾಡ್ತಾರೆ? ಅದನ್ನ ಬಿಡೋದು ಕರ್ಮ ಸನ್ಯಾಸ ಎಲ್ಲರೂ ಬಿಟ್ಟಿದ್ದಾರೆ. ಏನೋಪ್ಪ ಅಲ್ವೋ, ಕಾಮ್ಯಕರ್ಮ ಅಂತ ಅಶ್ವಮೇಧವನ್ನ ಇದೆ ಬೃಹದಾರಣ್ಯಕದಲ್ಲಿ ಇಲ್ಲ ಪುಸ್ತಕ ಇಲ್ವಾ? ಬೃಹದಾರಣ್ಯಕದಲ್ಲಿ ಅಶ್ವಮೇಧ ಕರ್ಮ ನಿತ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಕಾಮ್ಯವಾಗಿರುವ ಅಂದ್ರೆ ಅಶ್ವಮೇಧವೇ ಕಾಮ್ಯಕರ್ಮ. ನಾವು ಸಿಂಪಲ್ ಅರ್ಥ ಮಾಡೋಣ. ಕಾಮ್ಯಕರ್ಮ ಅಂದ್ರೆ ಮಕ್ಕಳು, ದುಡ್ಡು, ಆರೋಗ್ಯ, ಐಶ್ವರ್ಯ ಇತ್ಯಾದಿಗಳು ಬೇಕು ಅನ್ನೋದಕ್ಕೋಸ್ಕರ ಮಾಡುವಂತಹ ಕರ್ಮಗಳು ಏನಿದೆ ಅದು ಕಾಮ್ಯಕರ್ಮಗಳು ಅಂತ ಹೇಳಿ ಮಾಡ್ಕೊಂಡು ಸಿಗ್ಲಿಲ್ಲ, ನೋಡ್ಲೇ ಇಲ್ಲ. ಸಂಬಂಧ ವಾರ್ತಿಕನ ಅದೇ ಒಳ್ಳೆ ಇವ್ರದ್ದು ಕೃಷ್ಣ ಜೋಯಿಸ್ ಅವರು ಇದೇ ಎಲ್ಲ ಪುಸ್ತಕ ಅಂತಿದ್ರಲ್ಲ. ಹೌದು, ನೋಡಿದ್ನಂತೆ, ಸಿಕ್ಲಿಲ್ಲ. ಅದು ಒಂದು ಬೀರು ಪುಸ್ತಕ ಅಲ್ಲೇ ಹೋದೇನೋ ಪುಸ್ತಕ. ನಿತ್ಯಾನಾಂ ಕರ್ಮಣಾಂ ಸರ್ವಮೇಧ ಅಶ್ವಮೇಧಾದೀನಾಂಚ. ನಿತ್ಯಾನಾಂ ಕರ್ಮಣಾಂ ಅಶ್ವಮೇಧ ನಿತ್ಯ ಕರ್ಮ ಅಂತಂದ್ರೆ ಸಾವಿರ ನಿತ್ಯಾನಾಂ ಕರ್ಮಣಾಂ. ಕನ್ನಡ ನೋಡಿ, ಸ್ವಾಮಿ ಕನ್ನಡ ಹಾಗೇ ಇದೆ. ಮಾಡ್ತಾ ಇರೋದು ಅಶ್ವಮೇಧ ಕರ್ಮವನ್ನ ಎಲ್ಲ ಬಿಟ್ಟವ್ರೆ. ಹಂಗ ಅಶ್ವಮೇಧ ಕರ್ಮ ಬಿಟ್ಟವಲ್ಲ, ಕಾಮ್ಯಕರ್ಮ ಬಿಟ್ಟವ್ರಿಂದ. ಆದ್ದರಿಂದ ಫಲದ ಇಚ್ಛೆಯ ಪೂರ್ವಕವಾಗಿ ಮಾಡುವ ನಿತ್ಯ ಕರ್ಮಗಳಾದ ಸರ್ವಮೇಧ, ಅಶ್ವಮೇಧ ಮುಂತಾದವುಗಳೇ ಈ ಬ್ರಾಹ್ಮಣತ್ವ ಮುಂತಾದ ಫಲಗಳು. ನಿತ್ಯ ಕರ್ಮಗಳ ಅಶ್ವಮೇಧ ನಿತ್ಯ ಕರ್ಮ ಅಲ್ಲ, ಮತ್ತೆ ಕಾಮ್ಯವೇ ಅದು. ನಿತ್ಯ ಕರ್ಮ ಅಂದ್ರೆ ಶಂಕರಾಚಾರ್ಯ ಬೃಹದಾರಣ್ಯಕಲ್ಲೇ ಅದೇ ಬಹುಶಃ ಅದೇ ನಾವೀಗ ಸಂಕೋಚ ಮಾಡಬೇಕು. ಫಲಾವಯಭಿಸಂಧಿ ಇರುವುದೇನೆ ಬರೀ ಚಿತ್ತಶುದ್ಧಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ ಅಂತ. ಏನಪ್ಪ ಅಶ್ವಮೇಧ ನಿತ್ಯ ಕರ್ಮ ಆಗೋದೇ ಇಲ್ಲ. ಅಶ್ವಮೇಧ ಎಲ್ಲ ಕಾಮ್ಯಕರ್ಮ ಅಲ್ವಾ ಗುರುಗಳೇ ಅವ್ರಿಗೆ? ಇಲ್ಲಿ ಕಾಮ್ಯಕರ್ಮ ಅಂದಿದ್ದು ಸರಿ ಹೋಯ್ತಲ್ವಾ? ನಿತ್ಯ ಕರ್ಮ ಬರಲ್ಲ. ಅದೇ ಅಲ್ಲಿ ನಿತ್ಯ ಕರ್ಮ ಹೇಳಿದಾರ.
ಸರಿ, ಇಲ್ಲಿ ಕಾಮ್ಯಕರ್ಮ ಯಾಕೆ ಹೇಳಿದ್ದಾರೆ ಅಂತ. ಅಲ್ಲ ಕಾಮ್ಯಕರ್ಮ ಅಶ್ವಮೇಧವು ಕಾಮ್ಯಕರ್ಮ ಇರ್ಬೋದು, ಅದು ಯೂನಿವರ್ಸಲ್ ಹೇಳ್ಬೇಕಾ? ಯೂನಿವರ್ಸಲ್ ಹೇಳಿದ್ದಾರೆ. ಯಾಕೆ ಹೋಗ್ಬೇಕಾಗಿತ್ತು ಅಂತ ಅಲ್ಲ, ಇವಾಗ ನಮ್ಮ ಅಣ್ಣ ಹೇಳ್ತಿದ್ರೆ ಗೀತೆಯಲ್ಲಿ ಪ್ರತಿಯೊಂದು ವಿಚಾರ ಯೂನಿವರ್ಸಲ್ ಆಗಿರ್ತಕ್ಕದ್ದು ಎಲ್ಲವೂ ಅಧಿಕಾರಿಗೆ ಹೇಳ್ತಾ ಇದ್ದಾರೆ. ಇರ್ಬೋದಪ್ಪ, ಎಲ್ಲ ಎಲ್ರು ಮಾಡ್ತಾರೆ ಅದನ್ನ. ಮಾಡ್ತಾರೋ ಬಿಡ್ತಾರೋ ಒಳ್ಳೆ, ಅದು ಹೇಳ್ಬಿಟ್ರೆ ಅಲ್ಲಿಂದ ಕೆಳಗೆಲ್ಲ ಅಡಕವಾಯ್ತಲ್ಲ. ಅಲ್ಲಪ್ಪ, ನೀವು ಪುತ್ರ ಪಶು ಬ್ರಹ್ಮವರ್ಚಸ ಆದಿ ಅಂದ್ಬಿಟ್ರೆ ನೀವು ಹೇಳಿದ್ ಕರೆಕ್ಟ್. ಪುತ್ರ ಪಶು ಬ್ರಹ್ಮವರ್ಚಸ ಆದೀನಾಂ ಕಾಮ್ಯಾಂ ಆದಿ ಶಬ್ದ ಇಲ್ಲೇ ಹಾಕ್ಬಿಟ್ರೆ ಸಿಂಪಲ್ ಎದು ಅರ್ಥ ಆಗತ್ತಪ್ಪ. ಹಾ, ವೈಷ್ಣವನಿಗೆ ಅವನ್ ಬೇಕು, ವೈಷ್ಣವನೋಪಮೋ ಭವತಿ ಇದೆ. ಆ ಕಾಮ್ಯ ಕರ್ಮಗಳನ್ನ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತಹ ಕರ್ಮಗಳನ್ನು ಬಿಡೋದಿದೆಯಲ್ಲ, ಅದನ್ನ ಸನ್ಯಾಸ ಅಂತ ತಿಳಿದವರು ಹೇಳ್ತಾರಂತ ಪಂಡಿತರು, ಜ್ಞಾನಿಗಳು. ಭಾಷಿಕಾರರು ಬೇರೆ, ಇಲ್ಲೇ ಗೊತ್ತಾ ಭಾಷಿಕಾರ ಅಲ್ವಾ? ಒಂದ್ ಕಡೆ ನಿತ್ಯಕರ್ಮ ಅಂತ ಬರ್ದು, ಒಂದ್ ಕಡೆ ಕಾಮ್ಯಕರ್ಮ ಅಂತ ಬರೆಯಲ್ಲ. ಇದಕ್ಕೆ ಏನ್ ಅರ್ಥ ಮಾಡ್ತಾರೆ ಗೊತ್ತಾ ಈ ವಾಕ್ಯಕ್ಕೆ? ಹೇಗ್ ಮಾಡ್ತಾರೆ ಅಂದ್ರೆ, ಸಾಭಿಸಂಧೀನಾಂ ಸರ್ವಮೇಧ ಅಶ್ವಮೇಧಾದೀನಾಂ ನಿತ್ಯಕರ್ಮಣಾಂಚ ಅನ್ಯೇಷಾಂ ಕರ್ಮಣ ಮಾಡ್ತಾರೆ. ಚಕಾರ ಇರೋದ್ರಿಂದ ಅದು ಅಭಿಸಂಧಿಯಿಂದ ಮಾಡುವಂತಹದ್ದು ಅಶ್ವಮೇಧ ಸರ್ವಮೇಧ ಮತ್ತೆ ನಿತ್ಯಕರ್ಮಗಳು ಅಂತ ಅರ್ಥ ಮಾಡಿ ಅಂತ. ಸ್ವಾಮಿಗಳು ಮಾಡಿಲ್ಲ, ಅದು ಇದು ಹೆಚ್ಚಾಗಿದೆ ಚಕಾರಕ್ಕೆ ಅಲ್ವಾ? ಫ್ಲೆಕ್ಸಿಬಲ್, ಒಳ್ಳೆ ಇದು. ಅದು ಟೇಬಲ್ ಲ್ಯಾಂಪ್ ಇರುತ್ತಲ್ಲ, ಹೀಗೂ ಬಗ್ಗಿಸ್ಬೋದು, ಹೀಗೂ ಹಾಕ್ಬೋದು, ಹೀಗೂ ಹಾಕ್ಬೋದು. ಟೇಬಲ್ ಲ್ಯಾಂಪ್ ಇದ್ದ ಹಾಗೆ ನೋಡಿದ್ಯಾ? ಟೇಬಲ್ ಲ್ಯಾಂಪ್ ಬಗ್ಸೋದು ನೋಡಿದ್ಯಾ? ತಪ್ಪನ್ ನೋಡಿದ್ಯಾ? ಹಾಗೆ ಕಾಮ್ಯಕರ್ಮ ಬಿಡೋದೇನಿದೆ, ಕಾಮ್ಯಕರ್ಮವನ್ನು ಬಿಡೋದನ್ನೇ ಸನ್ಯಾಸ ಅಂತ ಅಂತಾರಂತೆ. ಕಾಮ್ಯಕರ್ಮ ಬಿಡೋದ್ರೆ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡದೇ ಇರೋದೇ ಸನ್ಯಾಸ ಅಂತ. ತ್ಯಾಗ ಅಂದ್ರೇನು? ಎಲ್ಲಾ ಕರ್ಮಗಳನ್ನು ಫಲವನ್ನು ಅಂದ್ರೆ ಅದಕ್ಕೆ ಕರ್ತೃತ್ವವನ್ನು ಬಿಡೋದು ತ್ಯಾಗ ಅಂತ. ಕರ್ತೃತ್ವ ಸಮೇತವಾಗಿ ಸರ್ವಕರ್ಮ ಫಲ ತ್ಯಾಗ. ಸರ್ವ ಶಬ್ದಕ್ಕೆ ಎಲ್ಲಾ ತರಹದ್ದಾದ ಕರ್ಮ, ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮ, ಎಲ್ಲಾ ಕರ್ಮಗಳನ್ನು ದೊಡ್ಡದು ತ್ಯಾಗ. ಅಂದ್ರೆ ನಾನು ಹೇಳಿದಾಗ ಆರಂಭದಲ್ಲಿ ಮಮತ್ವ ಬುದ್ಧಿ ಬಿಡೋದು ಸನ್ಯಾಸ, ಅಹಂತೆ ಬಿಡೋದು ತ್ಯಾಗ. ತಗೋಬೇಕಾಗುತ್ತೆ. ಯಾಕೆಂದ್ರೆ ಸರ್ವಕರ್ಮ ಫಲತ್ಯಾಗ ಅಂದ್ರೆ ಎಲ್ಲಾ ಕರ್ಮಗಳ ಫಲತ್ಯಾಗ, ಎಲ್ಲಾ ಕರ್ಮ ಅನ್ನೋದು ಕರ್ತೃತ್ವ ಸಹಿತವಾಗಿ. ಅಲ್ಲ ಮುರಳಿ, ಯಾಕೆ ಹಾಗೆ ಮಾಡ್ಬೇಕು? ಕರ್ಮಯೋಗ ಅಂತ ಮಾಡಿದ್ರಾಗಲ್ವಾ? ಮೊದ್ಲು ಕಾಮ್ಯಕರ್ಮ ಬಿಡೋದಿಲ್ಲ, ಕರ್ಮಯೋಗ ಬಿಡ್ಬಿಡಿಸಲ್ಲ. ಅದು ಬರೀ ಕಾಮ್ಯಕರ್ಮ ಬಿಟ್ಟ, ಕರ್ಮ ಬಿಡ್ರಿ, ಹಂಗ ಕರ್ಮ ಬಿಟ್ಟಿದ್ದೆ ಹಂಗ ಕರ್ಮ ಬಿಡ್ದ. ಕಾಮ್ಯಕರ್ಮ ಬಿಟ್ಟು ಕರ್ಮ ಮಾಡ್ತಾ ಇರ್ಬೋದಲ್ಲ, ನಿತ್ಯ ಕರ್ಮಗಳನ್ನೆಲ್ಲ ಮಾಡ್ತಾ ಇರ್ಬೋದಲ್ಲ, ಫಲಾಭಿಸಂಧಿ ಇಟ್ಕೊಂಡು. ಫಲಾಭಿಸಂಧಿ ಇಟ್ಕೊಂಡು ಕಾಮ್ಯಕರ್ಮ ಈಗ ಶಾಸ್ತ್ರದಲ್ಲಿ ಇವುಗಳು ಕಾಮ್ಯಕರ್ಮ ಅಂತ ಒಂದಿಷ್ಟು ಹೇಳಿರುತ್ತಲ್ಲ, ಪುತ್ರ ಕಾಮ್ಯ ಅಷ್ಟೇ ಹಾಗ ಅಂತ. ನಿತ್ಯ ಕರ್ಮಗಳನ್ನ ಕಾಮ್ಯ ಮಾಡೋದು ಎರಡ್ ತರ ಮಾಡ್ತೀರ ನೀವು. ಕಾಮ್ಯಕರ್ಮಗಳು ಬೇರೆ, ನಿತ್ಯ ಕರ್ಮ. ಹೌದು, ಇವಾಗ ಯಾವ್ದೋ ಒಂದು ಇದಕ್ಕೆ ಒಂದು ಅಲ್ಲ, ನೀವ್ ಹೇಳ್ದಂಗೆ ಅರ್ಥ ಆಗ್ಬೋದು. ಅಲ್ಲಲ್ಲ, ನಾನು ಕಾಮ್ಯ ಬುದ್ಧಿಯಿಂದ ಮಾಡುವ ಕರ್ಮ ಅಲ್ಲ ಕಾಮ್ಯಕರ್ಮ ನಾನು ಅನ್ಕೊಳ್ತಾ ಇದ್ದೀನಿ. ನಾನು ಕಾಮ್ಯ ಬುದ್ಧಿಯಿಂದ ಇಟ್ಕೊಂಡು ಮಾಡುವ ಕರ್ಮಗಳೆಲ್ಲ ಕಾಮ್ಯಕರ್ಮಗಳು ಮಾಡ್ಕೊಂಡು ಅವುಗಳ ತ್ಯಾಗ. ಇನ್ನು ಸರ್ವಕರ್ಮಗಳ ತ್ಯಾಗ ಅನ್ನೋದು ಎಲ್ಲಾ ಕರ್ಮಗಳು ಅನ್ನೋದು ಸಂಕೋಚ ಇದೆ. ನಮ್ಮ ನಾಗರಾಜ ಜೊತೆಗೆ ಸರ್ವಕರ್ಮ ಅಂದ್ರೆ ಅಲ್ಲ, ನೀವು ಸಾಮಾನ್ಯವಾದ ಅರ್ಥ ಇಟ್ಕೊಂಡ್ರೆ ಬರೀ ಮಕ್ಕಳು ಬೇಡ, ದುಡ್ಡು ಬೇಡ, ಐಶ್ವರ್ಯ ಬೇಡ ಅಂತ ಆ ಕಾಮ್ಯಕರ್ಮ ಇದೆ. ಕಾಮ ಪಶುಕಾಮ ಇತ್ಯಾದಿ ಇದೆಯಲ್ಲ, ಆ ಕರ್ಮಗಳನ್ನ ಬಿಡೋದು ಸನ್ಯಾಸ. ಎಲ್ಲಾ ಕರ್ಮಗಳ ಫಲ ತ್ಯಾಗ. ಅದೇ ನಿತ್ಯ ಕರ್ಮಗಳಿಗೆ ಈಶ್ವರ ಪೂಜೆ ಮಾಡೋದು ತ್ಯಾಗ. ನಿತ್ಯ ಕರ್ಮಗಳು ಈಶ್ವರ ಪೂಜೆ. ಕಾಮ್ಯ ಕರ್ಮ ಬಿಡೋದು ಸನ್ಯಾಸ. ಆವಾಗ ನಿತ್ಯ ಕರ್ಮ ನೈಮಿತಿಕ ಅವೆಲ್ಲ ಮಾಡ್ತಾ ಇರ್ತೀವಿ ಅಂತ ಲೆಕ್ಕನಾ? ಅಲ್ಲ, ಕಾಮ್ಯಕರ್ಮ ಅಂತ ಸ್ಪೆಸಿಫಿಕ್ ಆಗಿ ಪಟ್ಟಿ ಮಾಡಿದಾರಲ್ಲ, ಮಕ್ಕಳು ಬೇಕು ಮಾಡ್ಲಿ, ಐಶ್ವರ್ಯ ಬೇಕು ಇದ್ರ ಮಾಡ್ಲಿ, ಸ್ವರ್ಗ ಬೇಕು ಇದ್ರ ಮಾಡ್ಲಿ, ಅದು ಬಿಟ್ರೆ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಕರ್ಮಗಳಿಗೆ ಫಲವನ್ನು ಅಪೇಕ್ಷೆ ಪಡದೆ ಮಾಡೋದಿದೆಯಲ್ಲ, ಅದು ತ್ಯಾಗ ಅಂತಲೂ. ನಿತ್ಯ ಕರ್ಮದಲ್ಲಿ ಫಲ ಅಪೇಕ್ಷೆ ಮಾಡೋ ಕ್ವೆಶನ್ ಬರುತ್ತಾ ಅಂತ? ಬರಲ್ಲ ಅನ್ಸುತ್ತಲ್ವಾ? ಫಲಾಪೇಕ್ಷೆ ಅದು ಫಲ ಅಪೇಕ್ಷೆ ಮಾಡ್ತೀವ, ಅದು ಡ್ಯೂಟಿ ತರ ಮಾಡ್ತೀವಿ ಅನ್ಕೊಂಡಿದೀವಿ. ಫಲಾಪೇಕ್ಷೆಯಿಂದಲೂ ಮಾಡ್ತಾರೆ, ಹೇಗ್ಬೇಕು ಮನೋಧರ್ಮ, ಅದು ಮಾಡುವವರು ಮನೋಧರ್ಮ. ನಿತ್ಯ ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಮಾಡೋದು ತ್ಯಾಗ ಅಂತ ಲೆಕ್ಕ ಆಗ್ತಾ ಇದೀರಾ? ಹೌದು, ತ್ಯಾಗ ಫಲಾಪೇಕ್ಷೆ. ನೀವ್ ಈಗ ತಾನೇ ಅಂದಿದ್ದು ತ್ಯಾಗ ಅನ್ನೋದು ನನ್ನ ಡೂವರ್ಶಿಪ್ ಬಿಟ್ಟು ಮಾಡೋದು ಅಂತ ಹೇಳಿದ್ದು ತಾನೆ?
ನಾನು ಹಾಗೆ ಇಟ್ಕೊಂಡೆ, ಇಟ್ಕೊಂಡ್ರೆ ಚೆನ್ನಾಗಿ ಅಂದತ್ತಿತ್ತು. ಅಹಂ ಡೂಯರ್ಶಿಪ್ ಬಿಟ್ಟು ಮಾಡೋದು ತ್ಯಾಗ ಅಂತೂ, ಮಮತ್ವ ಬಿಟ್ಟು ಮಾಡೋದು ಸನ್ಯಾಸ ಅಂದಿದ್ರೆ ಸಿಂಪಲ್ ಅರ್ಥವಾಗ್ತಿತ್ತು. ಯಾಕೋ ಭಾಷಿಕರು ಹೀಗೆ ಮಾಡ್ಬಿಟ್ರು. ಭಾಷಿಕರು ಮಾತ್ರ ಹಾಗೆ ಮಾಡ್ಲಿಲ್ಲ. ಭಾಷಿಕರು ಮಾತ್ರ ಕಾಮ್ಯಕರ್ಮವನ್ನು ಬಿಡೋದು ಅಷ್ಟೇ ಸನ್ಯಾಸ, ನಿತ್ಯ ಕರ್ಮಗಳ ಫಲತ್ಯಾಗ ಮಾಡೋದನ್ನ ತ್ಯಾಗ ಅಂತ ಈ ರೀತಿ ವಿಭಾಗ ಮಾಡ್ಕೊಂಡಿದ್ದಾರೆ. ತುಂಬಾ ಮೊದ್ಲು ಹೇಳಿದೆ ಚೆನ್ನಾಗಿ ಹೊಂದುತ್ತೆ ಗುರುಗಳೇ. ನಿತ್ಯ ಕರ್ಮನು ಬಿಟ್ರೆ ಡೂವರ್ಶಿಪ್ ಪೂರ್ತಿ ಬಿಟ್ಟಂಗೆ ಅಂತ ಅರ್ಥ ಆಗುತ್ತೆ. ನನ್ಗೆ ಹಂಗ ಅರ್ಥ ಆಯ್ತು. ಮತ್ತೆ ನಂಗೆ ನಿತ್ಯ ಕರ್ಮ ಬಿಡ್ಬೇಕು. ಹೌದು, ಇದು ನಿತ್ಯ ಕರ್ಮ ಹೋಗೋದೇ ಇಲ್ಲ. ಬಿಟ್ಟಾಗಲೇ ನಿತ್ಯ ಕರ್ಮ ಬಿಡೋಕ್ಕಾಗೋದು. ಅದು ಕಷ್ಟ. ಅದು ವಿವೇಕದಿಂದ ಹೋಗೋದು ಡ್ಯೂಶಿಪ್. ತತ್ವಜ್ಞಾನದಿಂದ ಡ್ಯೂಶಿಪ್ ಹೋಗುತ್ತೆ. ಸುಮ್ಮನೆ ನಿತ್ಯ ಕರ್ಮ ಬಿಟ್ಬಿಡ್ತೀನಿ ಅಂತ ಡ್ಯೂಶಿಪ್ ಬಿಟ್ಟಿದ್ರಿಂದ ಅಜ್ಞಾನಿಯಾಗಿ ಡ್ಯೂಶಿಪ್ ಬಿಡೋಕ್ಕಾಗಲ್ಲ. ಇನ್ಯಾವುದೋ ಕರ್ಮ ಇಟ್ಕೊಳತ್ತೆ. ಸೊ ತ್ಯಾಗ ಅನ್ನೋದು ತುಂಬಾ ಹೈ ಆಯ್ತು, ಹೈ ಲೆವೆಲ್. ಕರ್ಮಯೋಗ ಮಾಡಿದವ್ರಿಗೆ ತ್ಯಾಗನ ಅಂತ ಅನ್ಕೋಬೋದಾ? ಭಾಷಿಕ ಹಾಗೆ ಆಡಿಲ್ಲ. ಭಾಷಿಕಾರರು ಮಾತ್ರ, ಭಾಷಿಕಾರರು ಅಶ್ವಮೇಧಾದಿ ಕಾಮ್ಯ ಕರ್ಮಗಳು ಏನುಂಟು ಅವುಗಳನ್ನ ಮಾಡದೇ ಇರೋದು ಸನ್ಯಾಸ ಅಂತಲೂ, ತನ್ನ ನಿತ್ಯ ಕರ್ಮ ಅಂತ ಏನಿದೆ ಸಂಧ್ಯಾ ವಂದನೆ ಯಜ್ಞೋತ್ತ ದೇವ್ರ ಪೂಜೆ ಇತ್ಯಾದಿ ಫಲಾಪೇಕ್ಷೆ ಇಲ್ಲದೆ ಮಾಡೋದು ತ್ಯಾಗ ಅಂತ ಈ ರೀತಿ ಭಾಗ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸಾಮಾನ್ಯ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ಭಾಷಿಕಾರರು. ಭಗವಂತನೇ ಮಾಡ್ಬಿಟ್ಟಿದ್ದಾನೆ. ಕವಿಗಳು ಹೇಳ್ತಾರೆ, ಮಾಡ್ತಾ ಇದ್ದಾರೆ. ಅಲ್ಲ ನಿತ್ಯ ಕರ್ಮ ಬಂತು ಅಂತ. ಸಾರಿ, ಅವ್ರೇನೋ ನೀವ್ ಹೇಳಿ ನಾಗರಾಜ್. ಇಲ್ಲ ಇಲ್ಲ ಗುರುಗಳೇ, ಇಲ್ಲಿ ಎರಡನ್ನೂ ಕೂಡ ಮನೋಧರ್ಮವಾದ ಕಾರಣ ಹೊರಗಡೆ ಬಾಹ್ಯವಾಗಿ ಏನು ಕಾಣಿಸುತ್ತೆ, ಬಿಟ್ಟವನಿಗೆ ತ್ಯಾಗ ಮಾಡಿದವನಿಗೆ ಅಥವಾ ಸನ್ಯಾಸ ಆದವ್ರಿಗೆ ಏನ್ ಕಾಣಿಸುತ್ತೆ? ಕಾಣಿಸಲ್ಲ. ಹೊರಗಿನವ್ರಿಗೆ ಏನು ಗೊತ್ತಲ್ಲ, ಅವ್ರವ್ರಿಗೆ ಗೊತ್ತಾಗೋದು. ಇದು ಇದನ್ನ ಎಷ್ಟು ಡಿಸ್ಕಸ್ ಮಾಡಿದ್ರು ಅವರವರ ಮನೋಧರ್ಮದಲ್ಲಿ ಸನ್ಯಾಸ ಮಾಡಿರ್ತಾರೆ. ಕರ್ಮಫಲ ತ್ಯಾಗವಾದಂತ ಕೆಲಸವನ್ನ ಅಥವಾ ತ್ಯಾಗ ಬುದ್ಧಿಯಿಂದ ಬಿಟ್ಟಂತ ನಿತ್ಯ ಕರ್ಮವನ್ನ. ಅಲ್ಲ, ಇದು ಕಾಮ್ಯಕರ್ಮ ಎಕ್ಸ್ಟ್ರಾ ಕರ್ಮ ತಾನೆ. ಕಾಮ್ಯಕರ್ಮ ನಿತ್ಯ ಕರ್ಮ ಅಲ್ವಲ್ಲ, ಅದನ್ನ ಬಿಡೋದು ಗೊತ್ತಾಗತ್ತಲ್ಲ. ಪುತ್ರ ಕಾಮ್ಯ ಎಲ್ಲರೂ ಬಿಟ್ಟೇ ಇದ್ದಾರೆ. ಅದನ್ನ ನಾವು ಸನ್ಯಾಸ ಅನ್ಬೋದಾ? ಎಲ್ಲರೂ ಬಿಟ್ಟಿರೋದು ಎಲ್ಲ ಕಾಮ್ಯಕರ್ಮ. ಈಗ ಕಾಮ್ಯಕರ್ಮ ಗುರುಗಳೇ, ಅಶ್ವಮೇಧ ಯಾಗ ಅನ್ನೋದು ಇಲ್ಲ, ಅಶ್ವಮೇಧ ಯಾಗ ಅನ್ನೋದನ್ನೇ ನಿತ್ಯ ಕರ್ಮ ಅಲ್ಲ ಕಾಮ್ಯ ಕರ್ಮ ಅಂತ ಇಟ್ಕೊಂಡಾಗ ಈಗ ಯಾರು ಮಾಡದೇ ಇರೋದ್ರಿಂದ ಅದನ್ನ ಸನ್ಯಾಸ ಅಂತ ಹೇಗೆ ಇಟ್ಕೊಳ್ಳೋದು? ಅವ್ರವ್ರ ಮನೋಧರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಅಶ್ವಮೇಧ ಆದಿ ಶಬ್ದದಿಂದ ಆಗ್ಲಿ ಗುರುಗಳೇ, ಒಂದು ಎಕ್ಸಾಂಪಲ್ಗೆ ಅಶ್ವಮೇಧ ಅನ್ನೋದನ್ನ ಕಾಮ್ಯ ಕರ್ಮ ಅಂತ ಇಟ್ಕೊಂಡು ಎಲ್ರೂ ಬಿಟ್ಟಿದ್ದಾರೆ ಅಂದ್ರೆ ಎಲ್ರೂ ಸನ್ಯಾಸಿಗಳು ಅಂತ ತಗೊಳಕ್ಕಾಗುತ್ತಾ? ಇಲ್ಲ, ಬಿಟ್ಟಿಲ್ಲಲ್ಲ. ಈಗ ಅಶ್ವಮೇಧ ಇಲ್ಲಪ್ಪ. ಮಕ್ಳು ಬೇಕು ಅಂತ ಕರ್ಮ ಮಾಡಲ್ವಾ? ಪುರುಷ ಹೋಮ ಮಾಡಲ್ವಾ? ನಾಗಪ್ರತಿಷ್ಠೆ ಮಾಡಲ್ವಾ? ನಾಗಪ್ರತಿಷ್ಠೆ ಮಾಡೋದು, ಪುರುಷ ಹೋಮ ಮಾಡೋದು, ಆರೋಗ್ಯಕ್ಕಾಗಿ ಕರ್ಮ ಮಾಡಿಸೋದು, ಹೋಮ ಹವನ ನವಗ್ರಹ ಹೋಮ ಮಾಡಲ್ವಾ? ಅಂತ ಮಿಸ್ಲೇನಿಯಸ್ ಮಾಡ್ಕೊಂಡಿದ್ದಾರೆ. ಹೈಯೆಸ್ಟ್ ಇನ್ಕ್ಲೂಡ್ಸ್ ದಿ ಲೋಯೆಸ್ಟ್ ಆಲ್ಸೋ ಅಂತ ಅದ್ರಲ್ಲಿ ಇರ್ಬೋದು. ಅಶ್ವಮೇಧ ಪ್ರಪಂಚದಲ್ಲಿ ಯಾರು ಅಶ್ವಮೇಧ ಮಾಡ್ತಾನೆ ಇಲ್ಲ. ಸಾರ್, ಅಶ್ವಮೇಧ ಒಂದೇ ಆದಿ ಶಬ್ದ ನೀವ್ ಯಾಕೆ ಅಶ್ವಮೇಧ ಒಂದೇ ತಗೋತೀರಾ? ಅಶ್ವಮೇಧ ಆದಿ ಶಬ್ದದಿಂದ ಕಾಮ್ಯಕರ್ಮ ಎಲ್ಲವೂ ಅದಕ್ಕೆ ಸೇರೋಯ್ತು. ಬಯಸಿ ಮಾಡುವ ಎಲ್ಲಾ ಕರ್ಮವೂ ಅಶ್ವಮೇಧ ಆದಿ. ಬಯಸಿ ಮಾಡುವ ಎಲ್ಲಾ ಕರ್ಮವೂ ಇನ್ಕ್ಲೂಡ್ ಆಯ್ತು. ಬಯಸ್ಬಿಟ್ಟು ನನ್ನ ಮಗಳಿಗೆ ಕೊರೋನಾ ಬರದೇ ಇರ್ಲಿ ಅಮೆರಿಕಾದಲ್ಲಿ ಅಂತೇಳಿ ನೀವು ಪೂಜೆ ಮಾಡಿದ್ರೆ ಅದು ಕಾಮ್ಯಕರ್ಮ. ಅಶ್ವಮೇಧ ಯಾಗ ಅಂತ ತಗೋಬಹುದು, ಅಶ್ವಮೇಧ ಪಾರಾಯಣ ಅಂತ ತಗೋಬಹುದಲ್ಲ ಗುರುಗಳೇ? ಪಾರಾಯಣ ಅಂತ ತಗೋಬೋದು. ಅದು ಯಾಗ ಶಬ್ದಕ್ಕೆ ಮುಖ್ಯ ಅರ್ಥದಲ್ಲಿ ಪಾರಾಯಣ ಇಲ್ವಲ್ಲ. ಅಶ್ವಮೇಧ ಪಾರಾಯಣವನ್ನು ಯಾರು ಮಾಡ್ತಾರಮ್ಮ? ಅದು ಫಲಾಪೇಕ್ಷೆಯಿಂದ. ಈಗಲ್ಲ, ಆಚಾರ್ಯರು 700-800 ವರ್ಷದ ಹಿಂದೆ ಅದಿತ್ತಲ್ಲ. ಅಚ್ಚರಿ, ನೀವು ಯಾಕೆ ಅಲ್ಲಿ ಹೋಗ್ತೀರಾ ಅಂತೀನಿ. ಅಶ್ವಮೇಧ ಆದಿ ಶಬ್ದದಿಂದ ಹೈಯೆಸ್ಟ್ A to Z ಮಾಡ್ಬೇಕಲ್ಲ. A ಒಂದು ಬಿಟ್ಟಿದ್ದಾರೆ, Z ತಗೊಂಡಿದ್ದಾರೆ. Z ಅಶ್ವಮೇಧ. ನೀವು ಊಹೆ ಮಾಡ್ಕೊಳ್ಳಿ. ಎ ಇಂದ ಮಕ್ಕಳು ಬೇಕು, ದುಡ್ಡು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಅಧಿಕಾರ ಬೇಕು, ಯಾವ್ದು ಬೇಕು ಎಲ್ಲ ಆದಿ ಶಬ್ದದಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಆ ಕರ್ಮಗಳೆಲ್ಲ ಬಿಡೋದೆಲ್ಲ ಸನ್ಯಾಸ. ಇನ್ನು ನಿತ್ಯ ಕರ್ಮಗಳಿಗೆ ಫಲಾಪೇಕ್ಷೆ ಇದೆ ಮಾಡೋದು ತ್ಯಾಗ ಅಂತ ಕವಿಗಳು ಹೇಳ್ತಾರೆ, ತಿಳಿದವರು ಹೇಳ್ತಾರೆ ಅಂತ ಹೀಗೆ ಭಾಗ ಮಾಡ್ತಿದ್ದಾರೆ.
ಕಾಮ್ಯಾನಾಂ ಅಶ್ವಮೇಧಾದೀನಾಂ ಕರ್ಮಣಾಂ ನ್ಯಾಸಂ ಪರಿತ್ಯಾಗಂ. ಕಾಮ್ಯಾನಾಂ ಅಶ್ವಮೇಧಾದೀನಾಂ ಕರ್ಮಣಾನ್ಯಾಸಂ ಪರಿತ್ಯಾಗಂ. ಸನ್ಯಾಸಂ ಸನ್ಯಾಸಶಬ್ದಾರ್ಥಂ. ಸನ್ಯಾಸಂ ಸನ್ಯಾಸ ಶಬ್ದಾರ್ಥಂ. ಅನುಷ್ಠೇಯತ್ವೇನ ಪ್ರಾಪ್ತಸ್ಯ. ಅನುಷ್ಠೇಯತ್ವೇನ ಪ್ರಾಪ್ತಸ್ಯ. ಅನನುಷ್ಠಾನಂ. ಅನನುಷ್ಠಾನಂ. ಕವಯಃ ಪಂಡಿತಃ ಕೇಚಿತ್ ವಿದುಃ ವಿಜಾನಂತಿ. ಕವಯಃ ಪಂಡಿತಾಃ ಕೇಚಿತ್ ವಿದುಃ ವಿಜಾನಂತಿ. ನಮ್ ಕೇಶವದ ಹತ್ರ ಏನಪ್ಪ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಏನಪ್ಪ ಅರ್ಥ ಅಂತ ಕೇಳಿದೆ. ಸುಮ್ಮನೆ ಗೊತ್ತಿರೋಲ್ಲ ಹಂಗೆ. ಕಾಮ್ಯ ಕರ್ಮಗಳನ್ನು ಬಿಡೋದು ಅಂತಂದೆ. ಬರೀ ಕಾಮ್ಯಕರ್ಮ ಬಿಡೋದು ಅಂದ. ಅಶ್ವಮೇಧಾದಿ ಕರ್ಮ ಬಿಡೋದಲ್ವನು ಅಂದ. ಅಶ್ವಮೇಧ ಯಾರು ಮಾಡಿದಾರೆ ಶಂಕರಾಚಾರ್ಯ ಹಾಗೆ ಅರ್ಥ ಮಾಡ್ದ ಅಂದ್ರೆ ಹಂಗೆ ಸಾಧ್ಯವೇ ಇಲ್ಲ ಅಂದ. ಕೊಟ್ಟುದೆ ಹೌದಾ ಅಂದ. ಅಶ್ವಮೇಧಾದ ಮತ್ತೂರ್ಸು ಡೆಲ್ಲಿಗೆ ಟ್ರೈನ್ ಹಾಕಿ ಮತ್ತೂರ್ಸು ಕಡೆ ಡೆಲ್ಲಿ ಟ್ರೈನ್ ಹಾಕಿದಂಗೆ ಆಯ್ತಲ್ಲ ಅಂದ ಅವನು. ಮತ್ತೂರ ಕಡೆಕಲ್ ಅಂತ 100 ಬರುತ್ತೆ. ಕಡೆಕಲ್ ಟು ಡೆಲ್ಲಿ ಟ್ರೈನ್ ಹಾಕಿದಂಗೆ ಕಡೆಕಲ್ ಟು ಡೆಲ್ಲಿ ಟ್ರೈನು ಯಾರು ಹತ್ತಿರ ಹತ್ತಿರ ಕಡೆಕಲ್ಗೆ ಬಸ್ಸೇ ಹೋಗಲ್ಲ, ಹಾಗೆ ಹೋಗಲ್ಲ. ಕಡೆಕಲ್ ಟು ಡೆಲ್ಲಿ ಟ್ರೈನ್ ಅಂತ ಹಂಗಾಗಿ ಕೇಶ ಬಿದ್ದು ನಗ್ತಾ ಇದ್ದ. ಯಾರು ಆಚಾರ ಇವತ್ತು ಕಾಮನ್ ಅಶ್ವಮೇಧ ಹಾಕಿದಾರಲ್ಲ ಕಾಮ್ಯಕರ್ಮಕ್ಕೆ ಅಂತಲ್ಲ. ಅಲ್ಲ ಕಣೋ, ಟಾಪ್ ಮೋಸ್ಟ್ ಹಾಕಿದ್ದಾರೆ. ಊಹೆ ಮಾಡ್ಕೋಬೇಕು A to Z ಅಲ್ಲಿ. ಒಳ್ಳೆ ಕಡೆಕಲ್ ಟು ಡೆಲ್ಲಿ ಆಯ್ತಲ್ಲ ಟ್ರೈನ್ ಇದು ಅಂತಲ್ಲ. ನನ್ನಂತ ಬಿದ್ದು ನಗ್ಗು ಬಂತು. ಹಾಗೆ ಕಾಮ್ಯಕರ್ಮಗಳು ಒಂದು ಅಶ್ವಮೇಧ ಮುಂತಾದ ಕಾಮ್ಯಕರ್ಮಗಳು ಮುಂತಾದ ಅನ್ನೋದನ್ನ ಎಲ್ಲ ತಗೊಂಡ್ಬರ್ಬೇಕು. ಆ ಕರ್ಮಗಳನ್ನ ಬಿಡೋದು ಅದನ್ನು ಸನ್ಯಾಸ ಶಬ್ದಕ್ಕೆ ಅರ್ಥವನ್ನ ಬಿಡೋದ. ಇಲ್ಲಿ ಬಿಡೋದು ಮುಖ್ಯ. ಬಿಡೋದ್ರಲ್ಲಿ ಇವು ಕೇಳ್ಸಲ್ಲ. ಏನು ಏನು ತ್ಯಾಗ ನೆಕ್ಸ್ಟ್ ಇನ್ನು ತ್ಯಾಗ ಇಲ್ಲ, ಸನ್ಯಾಸ ಇವಾಗ ಮುಂದೆ ಬರುತ್ತೆ. ಆತ ಪಡ್ಬೇಡ, 2 ವಾಕ್ಯ ಕಲಿ ಆಗ ಬರುತ್ತೆ ಸನ್ಯಾಸ ಶಬ್ದಾರ್ಥ, ತ್ಯಾಗ ಶಬ್ದಾರ್ಥ. ಈ ಸನ್ಯಾಸ ಶಬ್ದಾರ್ಥ ಕೇಳಿದ ಅಲ್ಲ ಅವ್ರು ಕೇಳ್ತಿರೋದು ನೀವ್ ಹೇಳಿದ್ದು ಗುರುಗಳೇ. ನೀವು ಮೊದಲು ಹೇಳಿದ್ರಲ್ಲ ಅಹಂತೆ ಬಿಡೋದು ತ್ಯಾಗ, ಮಮತೆ ಬಿಡೋದು ಸನ್ಯಾಸ ಅಂತ, ಅದನ್ನ ಕೇಳ್ತಾ ಇದ್ದಾರೆ. ಅದನ್ನ ಏನ್ ಕೇಳ್ತಾರೆ? ಅದನ್ನೇನ್ ಪ್ರಶ್ನೆ? ತ್ಯಾಗಕ್ಕೇನ್ ಹೇಳಿದ್ರಿ ನಂಗೆ ಗೊತ್ತಾಗ್ಲಿಲ್ಲ ಅಂದ್ರು. ನಾನು ಹೇಳಿದ್ದು ಅಹಂತ ತ್ಯಾಗ, ಕರ್ತೃತ್ವ ಬುದ್ಧಿ ಅಜ್ಞಾನ ಬಿಡೋದು ತ್ಯಾಗ, ನಂದು ಬಿಡೋ ಸನ್ಯಾಸ ಅಂತಂದೆ. ಇಲ್ಲಿ ಹಾಗೆ ಮಾಡ್ತಾರ. ಇಲ್ಲಿ ಈ ಕರ್ಮಯೋಗವನ್ನ ಸನ್ಯಾಸ ಅಂತಲೂ ತ್ಯಾಗ ಅಂತಲೂ ಕಾಮ್ಯಕರ್ಮ ಬಿಡೋದನ್ನು ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವ್ ಹೇಳಿದ್ದೆ ಚೆನ್ನಾಗಿದೆ. ಹೌದು, ಮಾಡ್ಬೋದಾಯ್ತು. ಯಾಕೋ ಭಾಷೆಕಾರ ಮಾಡ್ಲಿಲ್ಲ. ಯಾಕಂದ್ರೆ ಸರ್ವ ಶಬ್ದಕ್ಕೆ ನಿಸ್ಸಂಕೋಚವಾಗಿ ಅರ್ಥ ಮಾಡೋದಾದ್ರೆ ಅಲ್ಲಿ 12ನೇ ಅಧ್ಯಾಯ ಮಾಡೋದಲ್ಲ, ತ್ಯಾಗಾಚ್ಛಾಂತ ಸರ್ವಕರ್ಮ ಫಲತ್ಯಾಗ ತ್ಯಾಗಾಚ್ಛಾಂತ. ಅಲ್ಲಿ ಸರ್ವಕರ್ಮ ಫಲತ್ಯಾಗ ಸರ್ವೇಶಾಂ ಕರ್ಮಣಾಂ ಫಲಾನಾಂಚ ತ್ಯಾಗ ಮಾಡಿದ್ದಾರೆ. ಕರ್ಮಗಳನ್ನು ಫಲಗಳನ್ನು ಬಿಡೋದು ಅಂದ್ರೆ ಕರ್ತೃತ್ವ ಬುದ್ಧಿ ಸಮೇತ ಬಿಡೋದು. ಅದು ತತ್ವಜ್ಞಾನಿಗೆ ಆಗೋದು. ಈ ಶಬ್ದಾರ್ಥ ತಾನೇ ಕೇಳ್ತಿರೋದು. ಯಾರಿಗಾಗುತ್ತೆ ಅನ್ನೋ ವಿಷಯ ಬೇರೆ. ಶಬ್ದಾರ್ಥ ಈಗ ಯಾಕೇನಂತೆ ಜ್ಞಾನಿಗಳು ಮಾಡುವಂತಹ ತತ್ವಜ್ಞಾನದಿಂದ ಹಂತ ಬಿಡ್ತಲ್ಲ, ಜ್ಞಾನದಿಂದ ಹಂತ ಬಿಡೋದಿಲ್ಲ, ಅದು ತ್ಯಾಗ ಕಳಪ್ಪ ಕಡಿದು ಮಾಡಿ. ಇನ್ನು ಜ್ಞಾನಿಗಳು ಮಾಡೋದನ್ನ 2 ಮಾಡ್ಬೇಕು ಅಂತ ಏನಿಲ್ವಲ್ಲ. ಶಬ್ದಕ್ಕೆ ಅರ್ಥ ಆಯ್ತಾನೆ ಹೇಳ್ತಿರೋದು. ಶಬ್ದಾರ್ಥ ಏನು ಕೇಳ್ತಿರೋದು. ಶಬ್ದಾರ್ಥ ಮಾಡ್ಬೋದಾಗಿತ್ತು. ಹೇಳಿಮ್ಮ ಅನುಪಮ ಅವರೊಂದಿಗೆ. ಅದು ಜ್ಞಾನಿಗೆ ಅಂತ ಯಾಕಂತೀರಾ? ಕರ್ಮಯೋಗ ಅಡ್ವಾನ್ಸ್ ಆದವನ್ಗೂ ಅವ್ರಿಗೂ ಆಗ್ಬೇಕಲ್ವಾ? ಅವರೆಲ್ಲ ಅಲ್ಲ, ಕರ್ಮಯೋಗ ಮಾಡೋರು ಅಜ್ಞಾನಿ ಇದ್ದಾರಮ್ಮ. ಕರ್ಮಯೋಗಿ ಮಾಡ್ಬಿಟ್ಟು ಆ ಲೆವೆಲ್ ರೀಚ್ ಆಗ್ತಾರಲ್ಲ, ನೆಕ್ಸ್ಟ್ ನಿಧಿಧ್ಯಾಸ ಲೆವೆಲ್ ಬರ್ತಾರಲ್ಲ, ಆ ರೀಚ್ ಆದ್ಮೇಲೆ ಅವ್ರಿಗೆ ತ್ಯಾಗ ಬರುತ್ತೆ. ಅಲ್ಲಿವರೆಗೂ ಅವ್ರು ಇನ್ನು ಸನ್ಯಾಸಲ್ಲೇ ಇರ್ತಾರೆ, ಮಮತ್ವ ಬಿಡ್ತಾ ಇರ್ತಾರೆ. ಬಿಟ್ಟ ಮೇಲೆ ಕೊನೆಗೆ ಅಹಂಕಾರ ಯಾವಾಗ ಹೋಗ್ಬಿಡುತ್ತೋ ಅದು ತ್ಯಾಗ ಆಗತ್ತೆ. ನಾನು ಅರ್ಥ ಮಾಡಿದೆ, ಅವ್ರಿಗೂ ಇಲ್ಲ ಅವ್ರು ಅರ್ಥ ಮಾಡಿಲ್ಲ. ನನ್ಗೆ ಅನ್ಕೊಂಡೆ ನಾನು ಕರ್ಮಯೋಗ ಮಾಡಿ ಅಡ್ವಾನ್ಸ್ ಫುಲ್ ಅಚೀವ್ ಮಾಡಿದವ್ರಿಗೆ ಅವ್ರಿಗೆ ಡೂವರ್ಶಿಪ್ ಹೋಗ್ಬಿಟ್ಟಿರುತ್ತಾ ಅಂತ ನನ್ ಕ್ವೆಶ್ಚನ್. ಬರೀ ಕರ್ಮಶಿಪ್ ಮಾಡೋ ಡೂವರ್ಶಿಪ್ ಹೋಗಲ್ಲ, ತತ್ವಜ್ಞಾನವಾಗದೆ ಹೋಗಲ್ಲ, ಆತ್ಮಜ್ಞಾನ ಆಗ್ಲೇಬೇಕು ಡೂವರ್ಶಿಪ್ ಹೋಗಕ್ಕೆ. ಡೂವರ್ಶಿಪ್ ಇರುತ್ತೆ, ಆದ್ರೆ ನನಗೆ ಅಂತ ಮಾಡ್ಕೊಳಲ್ಲ, ಲೋಕ ಸಂಗ್ರಾಮ ಅಂತಾರಲ್ಲ ಹಂಗ್ ಮಾಡ್ತಾರೆ. ಅದು ಜ್ಞಾನಿಗೆ ನೀವ್ ಹೇಳ್ತಾ ಇರೋದು.
ಕರ್ಮಯೋಗಿ ಇದು ಲೋಕ ಸಂಗ್ರಹ ಅನ್ನಲ್ಲ. ತತ್ವ ಜ್ಞಾನ ಆದ್ಮೇಲೆ ಜ್ಞಾನಿ ಮಾಡೋ ಇದನ್ನ ಲೋಕ ಸಂಗ್ರಹ ಅಂತಾರೆ. ಸ್ವಾಮಿಗಳಿಗೆಲ್ಲ ಮಂತ್ರ ಹೇಳುವಾಗ ತ್ಯಾಗೇನಕ್ಕೆ ಅಮೃತತ್ವ ಮಾಂಶು ಅಂತ ಹೇಳ್ತಾರಲ್ಲ, ತ್ಯಾಗದಿಂದಾನೇ ಅಮೃತತ್ವ ಅಂದ್ರೆ ಕಡೆಗೆ ಅಹಂತೆ ಬಿಡೋದೇ ಅಮೃತತ್ವ. ಆ ಜಾಗದ ಅರ್ಥ ಇವಾಗ ತ್ಯಾಗ ಏವಹಿ ಸರ್ವೇಷಾಂ ಮುಖ್ಯ ಸಾಧನ ಉತ್ತಮಂ ತ್ಯಜತಿ ವಹಿ ತಜ್ಞೇಯಂ ತತ್ವ ಪ್ರತ್ಯಂ. ಆ ಜಾಗದ ತ್ಯಾಗ ಅಂದ್ರೆ ಆತ್ಮಜ್ಞಾನವೇ. ಈ ಜಾಗದಲ್ಲಿ ಭಾಷ್ಯಕಾರರು ಸಾಮಾನ್ಯ ಅರ್ಥ ಮಾಡ್ತಾರೆ. ಇದನ್ನೇ ಇಟ್ಕೊಂಬೇಡ, ನನ್ನ ಅರ್ಥ ಮರ್ಸ್ಬಿಡಿ. ಈ ಕಾಮ್ಯ ಕರ್ಮಗಳನ್ನು ಬಿಡೋದು ಸನ್ಯಾಸ ಅಂತೂ, ನಿತ್ಯ ಕರ್ಮವನ್ನ ಫಲಾಪೇಕ್ಷೆ ಮಾಡೋದನ್ನ ತ್ಯಾಗ ಅಂತ ಹೇಳ್ತಾ ಇದ್ದಾನೆ. ಸಾಕು ಸದ್ಯಕ್ಕೆ ಇಷ್ಟೇ ಸಾಕು ಅಂತ. ನಿತ್ಯ ಚೆನ್ನಾಗಿಲ್ಲ ಆಗಿದ್ರೆ ಯಾಕಮ್ಮ ನಮ್ಮ ಕರ್ಮಯೋಗ ಮಾಡ್ತಾ ಇದ್ದು ಫಲಾಪೇಕ್ಷೆ ಇದ್ದು ಅವ್ನು ಮುಂದಕ್ಕೆ ರೀಚ್ ಆಗ್ತಾನಲ್ಲ, ಅದನ್ನ ಅವನು ತ್ಯಾಗಿದ್ದು ಹೊಗಳ್ತಾ ಇದ್ದಾನೆ ಮಾಡ್ಕೊಳ್ಳಿ, ಹಾಗೆ ಆಗ್ತಾನೆ ಅಂತ. ಇನ್ನು ಕಾಮ್ಯಕರ್ಮ ಬಿಡೋನನ್ನು ಹೊಗಳ್ತಾ ಇದ್ದಾನೆ ಸನ್ಯಾಸಿ ಅಂತ. ಕಾಮ್ಯಕರ್ಮ ಮಾಡ್ಬೇಡಿಪ್ಪ ಅಂತ ಹೇಳಕ್ಕೆ ಪೂರ್ತಿ ಗೀತಾಶಾಸ್ತ್ರದ ಅರ್ಥನ ಸಮರೈಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಶುರುವಿಂದ ತಗೋತಾ ಇದ್ದಾರೆ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಹೇಳ್ದ, ಅದೆಲ್ಲ ತ್ಯಾಗ. ಕಾಮ್ಯಕರ್ಮವನ್ನು ಬಿಡೋದನ್ನೆಲ್ಲ ಒಂದ್ ಕಡೆ ಹೇಳಿದಾನೆ, ಕಾಮ್ಯಕರ್ಮ ಬಿಡೋದಲ್ಲ ಸನ್ಯಾಸ. ಕಪಣ ಫಲ ಹೇತವ ಹಾಗೆ ಬೆಳೆದಲ್ಲ, ಅವ್ರು ಜೀನರು ಅಲ್ಪರು ಫಲಕ್ಕೆ ಕಾಣರು ಅಂತ, ಅದೆಲ್ಲ ಆ ಕಾಮ್ಯಕರ್ಮ ಬಿಡೋರೆಲ್ಲ ಸನ್ಯಾಸಿಗಳಾಗ್ತಾರೆ. ಹೀಗೆ ಅನುಷ್ಠೇಯತ್ವೇನ ಪ್ರಾಪ್ತಸ್ಯ ಅಂದರೆ ಅನುಷ್ಠಾನ ಮಾಡಬೇಕು ಅಂತ ಒದಗಿದ್ದಾಗಿರುವ ಆ ಕರ್ಮಗಳ ಅನನುಷ್ಠಾನ, ಅನುಷ್ಠಾನ ಮಾಡದೇ ಇರುವುದೇನಿದೆ ಅದನ್ನ ಸನ್ಯಾಸ ಸನ್ಯಾಸ ಅಂತ ಹೇಳಿ. ಅನುಷ್ಠೇಯತ್ವೇನ ಪ್ರಾಪ್ತ ಅಲ್ಲಪ್ಪ, ಅದು ಆಸೆಯಿಂದ ಪ್ರಾಪ್ತ ಆಗಿದೆ. ತುಂಬಾ ಬಡತನ, ಇಷ್ಟಿ ಮಾಡ್ಕೋಬೇಕು, ಮಕ್ಕಳೇ ಗಂಡ್ ಮಕ್ಕಳೇ ಆಗ್ತಿಲ್ಲ, ಕಷ್ಟಪಟ್ಟಾರೋ ಮಾಡ್ಕೋಬೇಕು, ಒಂದು ಒದಗಿದೆ. ಏನಪ್ಪ ಮಾಡಿದ್ರೆ ನೀವು ಗಂಡ್ಮಕ್ಕಾಗಿಲ್ಲ ಅಂತ ಹೇಳಿ ಕಾಮಕರ್ಮನ ಯಾಕೆ ಗೊತ್ತಿದೆ, ಇದು ಮಾಡ್ತಿದ್ದು ಅಂತಿಲ್ಲ, ಇದು ಮಾಡ್ತಿದ್ವಿ ಅದು ಗೊತ್ತಿಲ್ಲ. ನೋಡಿಮ್ಮ ಎಲ್ಲಿ ಹೋಗ್ತಿದಾರೆ, ಎಲ್ಲ ಸನ್ಯಾಸಿ ಆಗ್ಬಿಟ್ಟಿದಾರೆ, ತ್ಯಾಗಿಗಳಿಲ್ಲೇ ಇಲ್ಲ ಮೇಲ್ಕೆ. ನಾನ್ ತುಂಬಾ ಮಾಡ್ತಾ ಇದ್ದೆ ಮುಂಚೆ, ಇದೆಲ್ಲ ಗೊತ್ತಿರೋ ಮುಂಚೆ ಅಂತ ಗುರುಗಳೇ ದೇವ್ರೆ ನಂಗೆ ಇದು ಕೊಡಿ, ಇದು ಕೊಟ್ರೆ ನಾನು ಇದು ಬಿಡ್ತೀನಿ, ನೀವು ಕೊಡದೇ ಇದ್ರೆ ಕೋಪ ಮಾಡ್ಕೋತೀನಿ ಅಂತೆಲ್ಲ ಪೂಜೆ ಮಾಡ್ತಾ ಇದ್ದೆ. ಈಗ ಗೊತ್ತಾಯ್ತು ಅವೆಲ್ಲ ತಪ್ಪು ಅಂತ, ಈಗ ಗೊತ್ತಾಗಿದೆ. ಓ ಆಸೆ ಇಟ್ಕೊಂಡು ಮಾಡ್ತಿದ್ರ ನೀವು? ಬ್ಲಾಕ್ ಮೇಲ್ ಮಾಡಿದ್ರ? ಅದ್ ಏನೋ ಗೊತ್ತಿಲ್ಲ, ಆದ್ರೆ ಸಿಕ್ತಿತ್ತು ಗುರುಗಳೇ, ಹಾಗೆ ಮಾಡಿದ್ರೆ ಸಿಗ್ತಾ ಇತ್ತು. ಆದ್ರೆ ಅದು ಹೋಯ್ತು, ಮಾಡಿದಷ್ಟು ಹೋಯ್ತು, ವೇಸ್ಟ್. ಅಲ್ಲ ಈಗಲೂ ಕೇಳಿ ತತ್ವಜ್ಞಾನ ಕೊಡು, ನಾ ಸನ್ಯಾಸ ಮಾಡ್ತೀನಿ. ಹಾಗೆ ತತ್ವಜ್ಞಾನ ಕೊಡು ಸನ್ಯಾಸ ಮಾಡ್ತೀನಿ ಹೇಳಿ, ತ್ಯಾಗ ಮಾಡ್ತೀನಿ ಸನ್ಯಾಸ ಮಾಡ್ತೀನಿ ತತ್ವಜ್ಞಾನ ಕೊಡು ಅಂತ ಕೇಳಿ ಅಷ್ಟೇ. ಕೊಡ್ತೀಯೋ ಇಲ್ವೋ ಅಂತ ಹೇಳ್ಬಿಡಿ, ಹೆದರ್ಸ್ಬಿಡಿ. ಅನುಷ್ಠೇಯತ್ವೇನ ಪ್ರಾಪ್ತ, ಅನುಷ್ಠಾನ ಮಾಡಬೇಕು ಅಂತ ಬಂದು ಒದಗಿದ್ದಾಗಿರುವ ಆ ಕಾಮ್ಯಕರ್ಮಗಳನ್ನ ಅನುಷ್ಠಾನ ಮಾಡದೇ ಇರೋದೇನಿದೆ ಅದನ್ನು ಸನ್ಯಾಸ ಎಂಬುದಾಗಿ ಪಂಡಿತರು ಕವಿಗಳು ಹೇಳುತ್ತಾರೆ, ತಿಳಿಯುತ್ತಾರೆ. ಇನ್ನು ನಿತ್ಯ ನೈಮಿತ್ತಿಕಾನಾಂ ಅನುಷ್ಠೀಯಮಾನಾನಾಂ ಸರ್ವಕರ್ಮಣಾಂ ಆತ್ಮಸಂಬದ್ಧತೆಯ ಪ್ರಾಪ್ತಸ್ಯ ಫಲಸ್ಯ ಪರಿತ್ಯಾಗಃ ಸರ್ವಕರ್ಮ ಫಲತ್ಯಾಗಃ ಪ್ರಾಹುಃ ಕಥಯಂತಿ ತ್ಯಾಗಂ ತ್ಯಾಗಶಬ್ದಾರ್ಥಂ ವಿಚಕ್ಷಣಾಃ ಪಂಡಿತಾಃ. ನೋಡಿ ಅಲ್ಲಿ ಅನುಷ್ಠೇಯತ್ವೇನ ಪ್ರಾಪ್ತ, ಅನುಷ್ಠಾನ ಮಾಡ್ಬೇಕು ಅಂತ ಒದಗಿದ್ವು ನಿತ್ಯ ಅಲ್ಲ ಅದು. ಇವಾಗ ನನಗೆ ಹುಷಾರ್ ತಪ್ಪಿದೆ, ಆರೋಗ್ಯ ಇಲ್ಲ, ಇವಾಗ ಮಾಡ್ಬೇಕು ಅಂತ ಒದಗಿದೆ, ಇವಾಗ ಇನ್ನೇನು ಕಷ್ಟ ಬಂದಿದೆ, ಆವಾಗ ಇದು ಅನುಷ್ಠೀಯಮಾನ ನಮ್ಮನ್ನ ಪ್ರತಿನಿತ್ಯ ಮಾಡಲ್ಪಡ್ತಾ ಇರೋದು. ಅದು ಅನುಷ್ಠೀಯಮಾನ ಅನ್ನೋದು ನಿತ್ಯ ಬಂದ್ಬಿಟ್ಟಿದೆ. ಅನುಷ್ಠೇಯತ್ವೇನ ಪ್ರಾಪ್ತ ಅಂದ್ರೆ ತತ್ತತ್ ಕಾಲಕ್ಕೆ ಒದಗಿ ಬರೋದು. ಆಯಾ ಕಾಲಕ್ಕೆ ಹುಷಾರ್ ತಪ್ಪಿದಾಗ ಅಥವಾ ಇನ್ನೇನೋ ಕೋರಿಕೆ ಇದ್ದಾಗ ಅವಾಗ ಮಾಡುವಂತಹ ಕರ್ಮಗಳು ಕಾಮ್ಯ ಕರ್ಮಗಳು. ಅದು ನಿತ್ಯವಾಗಿ ಮಾಡ್ತಾ ಇರಲ್ಲ, ನಿತ್ಯ ಇರಲ್ಲ, ಅದು ಆಯಾ ಸಂದರ್ಭಕ್ಕೆ ಮಾತ್ರ ಬಂದು ಒದಗುತ್ತೆ. ಇದು ನಿತ್ಯ ನೈಮಿತ್ತಿಕ ಕರ್ಮಗಳು ಅನುಷ್ಠೀಯಮಾನ, ಮನುಷ್ಯ ಮಾಡ್ತಾನೇ ಇದ್ದಾನೆ. ಬೈಕೆ ಇರಲಿ ಇಲ್ಲದೆ ಇರಲಿ ಮಾಡ್ಲೇಬೇಕು. ನನ್ ಬೈಕೆ ಇಲ್ಲ ಮಾಡಲ್ಲ ಅಂದ್ರೆ ಬರಲ್ಲ, ಬೈಕೆ ಇಲ್ಲ ಅಂದು ಈಶಾಪನ ಬದಿನ ಮಾಡಿ, ಬೈಕೆ ಇದ್ರಂತೂ ಆ ನಿತ್ಯಕರ್ಮ ಕಾಮ್ಯಕರ್ಮ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಬೈಕೇನು ಬಿಟ್ಟು ಕಾಮ್ಯವನ್ನು ಅದು ಇದನ್ನು ಬಿಟ್ಟು ಮಾಡ್ಬೋದು, ನಮ್ಮ ಕರ್ಮಯೋಗವನ್ನು ಮಾಡದೆ ಬೈಕೇನು ಇಲ್ಲಿಂದ ನಿತ್ಯಕರ್ಮ ಮಾಡ್ಬೋದು. ಧರ್ಮ ಆಗ್ಬಿಡುತ್ತೆ ಅದು. ನಾನು ಬ್ರಾಹ್ಮಣಪ್ಪ, ನನ್ನ ಧರ್ಮ, ನಾನು ಈಶಾಪ್ರ ಬುದ್ಧಿನೂ ಮಾಡಲ್ಲ, ಬೈಕೆಯಿಂದಲೂ ಮಾಡಲ್ಲ,
ನಾನು ಹುಟ್ಟಿದ್ದಕ್ಕೆ ನಾನು ಕರ್ಮ ಮಾಡ್ತೀನಿ, ಅಗ್ನಿಹೋತ್ರ ಮಾಡ್ತೀನಿ, ಸಂಜಾವನೆ, ಪೂಜೆ, ಪುರಸ್ಕಾರ, ಜಪ, ಪಾರಾಯಣ, ಸ್ತೋತ್ರ ಏನೇನು ಮಾಡ್ತೀನಿ. ನಂಗೆ ಏನೂ ಫಲ ಬೇಕಿಲ್ಲ. ಆದರೆ ಕರ್ಮಯೋಗವೂ ಅಲ್ಲ. ನನಗೆ ಭಗವಂತ ಪ್ರಿಯನಾಗಿದ್ದಾರೆ, ಭಗವಂತ ಇಷ್ಟ, ಅದಕ್ಕೆ ನಾನು ಮಾಡ್ತೀನಿ. ನನ್ನ ಧರ್ಮ ಮಾಡಬೇಕು, ಮಾಡ್ತೀನಿ. ಸ್ವರ್ಗವೇ ವಿಶ್ವಜಿತ್ ನ್ಯಾಯಕ್ಕೆ ಬಂದಿದ್ದಾರೆ. ವಿಶ್ವಜಿತ್ ನ್ಯಾಯದಿಂದ ಕರ್ಮಯೋಗ ಆಗಲ್ವಾ? ಓಹೋ, ಕರ್ಮಯೋಗಕ್ಕೆ 4 ಕಾಲಿರ್ಬೇಕು. ಮಂಚಕ್ಕೆ ಹೇಗೆ 4 ಕಾಲ, ಒಂದು ಈಶಾಪಡ ಬುದ್ಧಿ, ಫಲಾಪೇಕ್ಷಾ ರಹಿತ, ಸಂಗತ್ಯಾಗ, ಫಲತ್ಯಾಗ, ಸಮತ್ವ ಬುದ್ಧಿ, 4 ಇರಬೇಕು. 4 ಹೋದ್ರೆ ಕರ್ಮಯೋಗ ಆಗಲ್ಲ. ಈಶ್ವರಾರ್ಪಣೆ ಮಾಡ್ತಾ ಇಲ್ಲ, ಫಲಾಪೇಕ್ಷೆ ಇಲ್ಲ ಅಂತ. ಫಲಾಪೇಕ್ಷೆಯೂ ಇಲ್ಲ, ಫಲಾಪೇಕ್ಷೆ ಇಲ್ಲ ಅಂತೂ ಇಲ್ಲ. ನನ್ನ ಧರ್ಮ, ನಾನು ಬ್ರಾಹ್ಮಣ ಹುಟ್ಟಿದೀನಿ, ನಾನು ವೇದಾಧ್ಯಯನ ಮಾಡ್ಬೇಕು, ಕರ್ಮ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು, ಮಾಡ್ತಾರೆ. ಏನಿಲ್ಲ. ನಿತ್ಯಕರ್ಮ ಅಂತ ಏನಾಗ್ಬೇಕು, ಇದು ಕರ್ಮಯೋಗ ಆಗ್ಬೇಕು ಅಂತ ಏನಿಲ್ಲ. ನಿತ್ಯಕರ್ಮ ಆಗತ್ತೆ. ನಿತ್ಯಕರ್ಮ ಮಾಡ್ತಾನೆ ಸ್ವಧರ್ಮ. ಆ ಸ್ವಧರ್ಮಕ್ಕೆ ಸ್ವರ್ಗವೇ ಫಲ ಅಂತ ಹೇಳ್ಬಿಟ್ಟಿದ್ದಾರೆ. ಕರ್ಮಯೋಗ ಅನ್ನೋದು ಭಗವಂತ ತೋರಿಸ್ಕೊಟ್ಟ ಮೆಥಡ್. ಅದು ವಿಶೇಷ. ಕರ್ಮಯೋಗ ಮಾಡ್ಬೋದು, ಅಥವಾ ಡ್ಯೂಟಿ ಅಂತ ಮಾಡ್ಬೋದು, ಅಥವಾ ಕಾಮ್ಯ ಇಟ್ಕೊಂಡು ಮಾಡ್ಕೊಂಡು ನಂಗೆ ಇದು ಸಿಕ್ಕೊಡಿ ಅಂತ ಕೇಳ್ತಾರೆ. ಹೌದು, ಬರೀ ಡ್ಯೂಟಿ ಆಗಿ ಮಾಡಿದ್ರೆ ಅದಕ್ಕೆ ಉತ್ತಮ ಫಲ ಉಂಟು. ಅದಕ್ಕೆ 2 ಸಲ ಹೇಳಿದ್ದಾರೆ ಭಾಷ್ಯಕಾರರು. ಒಂದ್ ಕಡೆಯಲ್ಲಿ ಸ್ವರ್ಗಾದಿಗಳು ಆಗ್ಬಹುದು, ಮಹಾತ್ಮರ ಸಹವಾಸ ಸಿಕ್ಬಿಡುತ್ತೆ. ಕರ್ಮದ ಫಲವಾಗಿ ಇದು ಉತ್ತಮ ಫಲ ಆಗ್ಬಿಡುತ್ತೆ. ಯಾವ ಸಜ್ಜನ ಸಹವಾಸ ಸಿಕ್ಬಿಡುತ್ತೆ ಅವನಿಗೆ. ಆ ಕರ್ಮಕ್ಕೆ ಆ ಶಕ್ತಿ ಇದೆ. ಮಹಾತ್ಮರನ್ನು ಸೇರಿಸೋದು, ಮಾಡೋದು ಎಲ್ಲ ಮಾಡ್ಬಿಡುತ್ತೆ. ಅದಕ್ಕೆ ಅನುಷ್ಠೀಯಮಾನ ಅನ್ನೋದು ಕರ್ಮಣಿ ಶಾನಸ್ಸು. ಅನುಷ್ಠೀಯತೆಗೆ ಅನುಷ್ಠೀಯಮಾನ ಅಂದ್ರೆ ಮಾಡ್ತಾ ಹೋಗ್ತಾ ನಿತ್ಯ ಮಾಡ್ತಾನೆ ಇರ್ತಾನೆ. ಮಾಡ್ತಾ ಇದ್ದದ್ದಾಗಿರೋ ನಿತ್ಯ ನಿಮಿತ್ತ ಕರ್ಮಗಳನ್ನ ತನಗೆ ಸಂಬಂಧಪಟ್ಟದ್ದು ಇದು ನಾನು ಮಾಡ್ಲೇಬೇಕು, ನನಗೆ ಕರ್ತವ್ಯ ಅಂತ ಅನ್ಕೊಂಡು ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಪ್ರಾಪ್ತವಾಗಿರುವ ಆ ಕರ್ಮಗಳಿಗೆ ಫಲವನ್ನು ಬಿಡೋದು. ಇದಕ್ಕೆ ಯಾವ ಫಲವೂ ಬೇಡ ಅಂತ. ಬರೀ ಫಲ ಬೇಡ ಅಷ್ಟೇ ಅಲ್ಲ, ಈಶ್ವರ ಸಂತುಷ್ಟರಾಗಬೇಕು, ಚಿತ್ತಶುದ್ಧಿ ಆಗ್ಬೇಕು, ಆತ್ಮಜ್ಞಾನಕ್ಕೆ ಯೋಗ್ಯತೆ ಪಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇದೆ. ಆ ಅಜ್ಞಾನ ಇರೋದು ಕಾಮ ಇದ್ದೇ ಇರತ್ತೆ. ಕಾಮ್ಯ ನಾವು ದುಡ್ಡು, ಅಧಿಕಾರ, ಏನು ಬೇಡ ಅನ್ನೋದು ಆಗೋದೇ ಇಲ್ವಲ್ಲ. ಅಜ್ಞಾನಕ್ಕೆ ಬೆಂಕಿ ಬಿಸಿ ಬಂದೇ ಬರುತ್ತೋ, ಅಜ್ಞಾನ ಇದ್ಮೇಲೆ ಕಾಮ ಇದ್ದೇ ಇರುತ್ತೆ. ಫಲತ್ಯಾಗನೂ ಇಷ್ಟೇ. ಮಕ್ಕಳು, ದುಡ್ಡು, ಐಹಿಕ ಆಮುಷ್ಮಿಕ ಫಲತ್ಯಾಗ. ಐಹಿಕ ಸುಖ ಬೇಡ, ಆಮುಷ್ಮಿಕ ಫಲ ಬೇಡ ಅಂತ ಅಂದ್ಕೊಂಡು ಈಶ್ವರ ಪ್ರಬುದ್ಧಿಯಿಂದ ಫಲಾಪೇಕ್ಷೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕರ್ಮಯೋಗ ಹೇಳ್ತಾ ಇದ್ದಾರೆ. ಅಷ್ಟೇ, ಕರ್ಮಯೋಗವೇ ಇದು. ಯಾಕೆಂದ್ರೆ ಇಲ್ಲ ಸ್ವಧರ್ಮ ಮಾಡ್ಬೇಕು. ಅಲ್ಲೂ ಏನು ಬೇಡ ಅನ್ನೋದು ಬರುತ್ತಲ್ವ? ಹೌದು. ಆದ್ರೆ ಏನು ಬೇಡ ಅನ್ನೋದು ಇರೋದೇ ಇಲ್ಲ ಅಂತ ಇನ್ನೊಂದ್ ಕಡೆ ಅಲ್ಲ, ಏನು ಬೇಡದಿಲ್ಲ ಅಂತಂದ್ರೆ ಐಹಿಕ ಆಮುಷ್ಟಿಕ ಏನು ಬೇಡ ಅಂತ ಅದು ಒಂದಿದ್ದೇ ಇರುತ್ತೆ. ನನ್ನ ಧರ್ಮ ಆದ್ರೆ ನನ್ನ ಶ್ರೇಯಸ್ ಆಗತ್ತೆ, ನಂಗೆ ಇದನ್ನು ಒಳ್ಳೇದಾಗತ್ತೆ ಅನ್ನೋ ಆ ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಅವರಿಗೆ. ಹಾಗೆ ಒಳ್ಳೇದು ಶ್ರೇಯಸ್ಸು ಅನ್ನೋದು ಒಂದೇ ಅನ್ಕೊಳ್ಳೋದೇನು ಮಾಡೋಕ್ಕಾಗಲ್ಲ. ನಂಗೆ ಐಹಿಕ ಯಾವ ಭೋಗವೂ ಬೇಡ, ಸುಖವೂ ಬೇಡ, ಯಾವ ಇದು ಬೇಡ, ಸ್ವರ್ಗಾದಿಗಳು ಬೇಡ, ನಂಗೆ ಏನು ಇದನ್ನ ಒಳ್ಳೇದಾಗತ್ತೆ, ನಂಗೆ ಕ್ಷೇಮ ಆಗತ್ತೆ, ಶ್ರೇಯಸ್ ಆಗತ್ತೆ ಇದೆ. ಶ್ರೇಯಸ್ ಯಾವುದು ಒಳ್ಳೇದು ಅದು ಗೊತ್ತಿಲ್ಲ. ಅದು ಕಾಲಕ್ರಮ ಭಗವಂತ ಅಂಥವ್ರನ್ನ ಕೂಡಿಸ್ತಾನೆ. ಯಾವುದರಿಂದ ಶ್ರೇಯಸ್ ಆಗತ್ತೋ, ಯಾವುದರಿಂದ ಒಳ್ಳೇದಾಗತ್ತೋ ಅಂಥ ಮಹಾತ್ಮರ ಸಹವಾಸ ಕೊಡ್ತಾನೆ, ಅಂತ ಒಂದು ಅಧ್ಯಾತ್ಮ ಮಾರ್ಗ ಕೊಡ್ತಾನೆ. ಚೆನ್ನಾಗಿದೆ ಗುರುಗಳೇ. ಸೊ ನೀವ್ ಹೇಳೋ ಪ್ರಕಾರ ಡಿಸೈರ್, ಆಸೆ ಅನ್ನೋದು ಇದ್ದೇ ಇರುತ್ತೆ. ಕರ್ಮಯೋಗ ಅಂದ್ರೆ ದೇವ್ರನ್ನ ಅದೇನಂತಾರೆ, ರಿಯಲೈಸ್ ದ ಸೆಲ್ಫ್, ಅದು ಆಸೆ ಇರುತ್ತೆ. ಡ್ಯೂಟಿ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಆಸೆ, ಇಲ್ಲ ಅಂದ್ರೆ ಕಾಮ್ಯ ಏನೋ ಒಂದ್ ಪಡ್ಕೋಬೇಕು ಅಂತ ಆಸೆ ಅನ್ನೋದು ಇದ್ದೇ ಇರುತ್ತೆ. ಹೌದು, ಮನುಷ್ಯ ಚೇತನ ಆದ್ರಿಂದ ಮೆಕ್ಯಾನಿಕಲ್ ಯಂತ್ರದಂತೆ ಕೆಲಸ ಮಾಡಕ್ಕಾಗಲ್ಲ. ಫ್ಯಾಕ್ಟ್ರಿ ಕೆಲಸ ಮಾಡುತ್ತಲ್ಲ ಯಂತ್ರ, ಹಾಗೆ ಮನುಷ್ಯನಿಗೆ ಕರ್ಮ ಮಾಡಕ್ಕಾಗಲ್ಲ. ಮನುಷ್ಯನಿಗೆ ಇಲ್ಲ ಆಮುಷ್ಮಿಕ ಫಲ, ಲೋಕಾಂತರ ಜನ್ಮದ ಫಲ, ಇಲ್ಲ ಇಹಲೋಕ ಫಲ ಯಾರು ಇಲ್ಲ, ನಂಗೆ ಒಳ್ಳೇದಾಗಬೇಕು, ಸುಖ ಶಾಂತಿ ಆಗ್ಬೇಕು, ಶ್ರೇಯಸ್ ಆಗ್ಬೇಕು ಅನ್ನೋದ್ರಲ್ಲಿ ಇದ್ದೇ ಇರುತ್ತೆ. ಯಾವುದನ್ನು ಫಲವನ್ನು ಇಟ್ಕೊಳ್ದೇನೆ ಕರ್ಮ ಮಾಡಕ್ ಆಗೋದಿಲ್ಲ. ಅಜ್ಞಾನ ನಿಷ್ಕಾಮ ಕರ್ಮ ಅನ್ನೋದು ತಪ್ಪು. ಮತ್ತೆ ನಿಷ್ಕಾಮ ಶಬ್ದಕ್ಕೆ ಇಷ್ಟೇ. ನಿಷ್ಕಾಮ ಅಂದ್ರೆ ಧನಕನಕ ವಾಹನ ವಸ್ತುವಿನ ಬಯಕೆ ಇಲ್ಲ ಅನ್ನೋದು ನಿಷ್ಕಾಮ ಅಂತ.
ಧನಕರಕ ವಾಹನ ವಸ್ತು ಅಂದ್ರೆ ವರ್ಲ್ಡ್ಲಿ ಡಿಸೈರ್ ಅಷ್ಟೇ. ವರ್ಲ್ಡ್ ಡಿಸೈರು ಅಥವಾ ಸೆಲೆಸ್ಟಿಯಲ್ ಡಿಸೈರ್, ವರ್ಲ್ಡ್ ಡಿಸೈರು ಅದು ಬೇಡ ಅಂತ ಅಷ್ಟೇ. ಐಹಿಕ ಆಮುಷ್ಪಿಕವಾದ ಬಯಕೆ ಇಲ್ಲ ಅನ್ನೋದು ಅಷ್ಟೇ. ಅಷ್ಟೇ ನಿಷ್ಕಾಮ ಅನ್ನೋದಕ್ಕೆ. ಅಜ್ಞಾನ ಇದ್ಮೇಲೆ ಬೆಂಕಿ ಇದ್ಮೇಲೆ ಬರ್ದೇ ಇರತ್ತ. ಅಜ್ಞಾನ ಇದ್ಮೇಲೆ ಕಾಮ ಇದ್ದೇ ಇರುತ್ತೆ. ಕಾಮ ಅಜ್ಞಾನ ಹೋಗದೆ ಕಾಮ ಹೋಗೋದೇ ಇಲ್ಲ. ಹಾಗಾಗಿ ಕರ್ಮಕ್ಕೆ ಕಾಮ ಮೂಲ, ಕಾಮಕ್ಕೆ ಅಜ್ಞಾನ ಮೂಲ. ಕರ್ಮ ಇದೆ ಅಂದ್ರೆ ಕಾಮವೂ ಇಲ್ಲ ಅಜ್ಞಾನವೂ ಇಲ್ಲ ಅಂದ್ರೆ ಅರ್ಥ ಇಲ್ಲ. ಕರ್ತೃತ್ವ ಬುದ್ಧಿ ಇದ್ಮೇಲೆ ಕಾಮವೂ ಇರುತ್ತೆ. ಅದು ಕಾಮ ಯಾವ ತರಹ ಕಾಮ ಅಂತಂದ್ರೆ ಅವನಿಗೆ ಶ್ರೇಯಸ್ಸಾಗಲಿ, ಒಳ್ಳೆಯದಾಗಲಿ, ಕ್ಷೇಮವಾಗಬೇಕು, ನೆಮ್ಮದಿ ಇರಬೇಕು ಅನ್ನೋ ಅಷ್ಟೇ ಇಟ್ಕೊಂಡ್ರೆ ನಂಗೆ ಏನೋ ಶಾಸ್ತ್ರೋಕ್ತವಾದ ಕರ್ಮ ಮಾಡಿದ್ರೆ ಶಾಸ್ತ್ರ ನಂಗೆ ಶ್ರೇಯಸ್ಸಾಗಲಿ ಹೇಳಿ ಅದಂತ ನಾನು ಮಾಡ್ತೀನಿ, ನಂಗೆ ಒಳ್ಳೇದಾಗಲಿ. ಏನ್ ಒಳ್ಳೇದು ಯಾವ್ದು ಒಳ್ಳೇದು ಅಂತ ಆ ಪರಿಜ್ಞಾನ ಇದೇನೇ ಇರ್ಬೋದು. ಅದು ಏನೂ ಅಪೇಕ್ಷೆ ಇಟ್ಕೊಳ್ದೇನೆ ಮೆಕ್ಯಾನಿಕ ಕರ್ಮ ಮಾಡಕ್ ಆಗೋದೇ ಇಲ್ಲ. ಅದು ಮನುಷ್ಯ ಮಾತ್ರಕ್ಕೆ ಹೊಂದಲ್ಲ, ಅದು ಚೇತನ ಹೊಂದಲ್ಲ. ಎಲ್ಲ ನೋಡಿದ ಕೇಳ್ತಾ ಇದಾರೆ ಅನುಪಮ ಹೆಂಗಾಗುತ್ತೆ ಗುರುಗಳೇ ಆಗೋದು? ಕರ್ಮಯೋಗ ಹೇಗಾಗುತ್ತಾಗ? ಕರ್ಮಯೋಗ ಅಂತದ್ದು ಸ್ಪೆಸಿಫಿಕ್ ಬೇರೆ ಹೇಳ್ದೇನೆ. ಕರ್ಮಯೋಗದ ಸ್ವಲ್ಪ ವಿವೇಕ ಇದೆ. ಕರ್ಮಯೋಗ ಮಾಡುವವನಿಗೆ ನನಗೆ ಚಿತ್ತಶುದ್ಧಿಯಾಗಿ ಭಗವತ್ಪ್ರೀತ್ಯನಾಗಿ ನಾನು ಅಂತರ್ಮುಖನಾಗಿ ತತ್ವಜ್ಞಾನ ಕಡೆ ಹೋಗ್ಬೇಕು ಅಂತಿದೆ. ಇವ್ರಿಗೆ ಧರ್ಮಾನುಷ್ಠಾನ ಮಾಡುವವನಿಗೆ ತತ್ವಜ್ಞಾನದ ಏನೂ ಇಲ್ಲ. ಯಾವುದೋ ನಂಗೆ ಒಳ್ಳೇದು ಇದನ್ನು ಮಾಡಿದ್ರೆ ಧರ್ಮಾನುಷ್ಠಾನ ಮಾಡಿದ್ರೆ ಶ್ರೇಯಸ್ಸಾಗುತ್ತೆ, ಒಳ್ಳೇದಾಗುತ್ತೆ ಅಷ್ಟೇ. ಯಾವುದು ಶ್ರೇಯಸ್ಸು ಯಾವುದು ಉತ್ತಮ ಅಂತ ಅದಾ ಪರಿಜ್ಞಾನ ಇಲ್ಲ. ಶಾಸ್ತ್ರ ಹೇಳಿದೆ ಇದನ್ನು ಮಾಡ್ತಾ ಇದ್ದೆ ನಂಗೆ ಒಳ್ಳೇದಾಗತ್ತೆ, ಅದನ್ನ ಮಾಡ್ಕೊಂಡು ಹೋಗ್ತೀನಿ, ಮಾಡ್ತಾ ಹೋಗ್ತಾನೆ. ಅಂದ್ರೆ ಕರ್ಮಯೋಗದಲ್ಲೂ ಕೆಳಗಿನ ಲೆವೆಲ್ ಅದು. ಸ್ವಧರ್ಮಾನುಷ್ಠಾನ ಕೆಳಗಿನ ಲೆವೆಲ್. ಹೌದು, ಕರ್ಮಯೋಗ ಸ್ವಲ್ಪ ಮೇಲ್ ಲೆವೆಲ್, ಕರ್ಮಯೋಗ ಹೈ ಲೆವೆಲ್. ಅಲ್ಲ, ಕರ್ಮಯೋಗದಲ್ಲೂ ಉಚ್ಚ ಮಟ್ಟದ ಫಲಾಪೇಕ್ಷೆ ಇದ್ದೇ ಇರುತ್ತೆ. ಹೌದಾ, ಚಿತ್ತಶುದ್ಧಿ ಆಗ್ಬೇಕು ಇದ್ದೇ ಇರುತ್ತೆ. ಸಂಗಂತ್ಯಕ್ವ ಆತ್ಮಶುದ್ಧಯೇ ಅಂತ ಹೇಳೋದು. ಯೋಗಿನ ಕರ್ಮ ಕುರುವಂತಿ ಸಂಗಂತ್ಯಕ್ವ ಆತ್ಮಶುದ್ಧಯೇ. ಅದೇ ಪ್ರಶ್ನೆ ಕೇಳ್ತಾ ಇದೀವಿ. ಅಲ್ಲಪ್ಪ, ಸಂಗಂತ್ಯಕ್ವ ಆತ್ಮಶುದ್ಧಯೇ ಅರ್ಥ ಏನೋ? ಅದಾಗಬೇಕು ಅಂತ ಅರ್ಥ. ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಅಂದ್ರೆ ಈ ಫಲಕ್ಕೆ ಸೀಮಿತಗೊಳಿಸ್ಕೋಬೇಕಾಗುತ್ತೆ. ಐಹಿಕ ಆಮುಷಿಕ ಫಲಾಪೇಕ್ಷೆ ಇಲ್ಲ ಅಂತ ಅಷ್ಟೇ ಅರ್ಥ. ವರ್ಡ್ಸ್ ಬೇರೆ ಆಗ್ಬಿಟ್ಟಿದೆ ಅಷ್ಟೇ. ಇದೆಲ್ಲ ಚರ್ಚೆ ಆಗೋಗಿದೆ. ಎರಡನೇ ಅಧ್ಯಾಯ ಐಹಿಕ ಆಮುಷಿಕ ಯಾವ ಈ ಲೋಕದ ಧನಕರಕ ವಾಹನ ವಸ್ತು ಆಗಲಿ, ಅಧಿಕಾರ ಆಗಲಿ, ಅಥವಾ ಮಕ್ಕಳು ಯಾವ ಫಲವೂ ಬೇಡ, ಸ್ವರ್ಗಾದಿಗಳು ಬೇಡ ಅಷ್ಟೇ. ಫಲಾಪೇಕ್ಷೆ ಇಲ್ಲ ಅಂದ್ರೆ ಅದೇ ಏನೂ ಪ್ರಯೋಜನ ಇಲ್ಲ. ಕರ್ಮ ಮಾಡ್ತೀನಿ ಅಂದ್ರೆ ಯಾರು ಮೂರ್ಖರು ಮಾಡಲ್ಲ. ಸುಮ್ಮನೆ ಬಾವಿ ನೀರು ಸೇರಿಸಿ ತಗೊಂಡು ಹೊಳೆ ಹಾಕ್ತೀನಿ ಅಂದ್ರೆ ಹೊಳೆ ನೀರು ಬಾವಿ ಹಾಕ್ತೀನಿ. ಯಾರು ಮಾಡ್ತಾರೆ ಕೆಲಸನ? ಗುಡ್ಡಕ್ಕಲ್ಲಿ ಹೊರ್ತಾರೆ ಯಾರಾದ್ರು? ಯಾರು ಗುಡ್ಡಕ್ಕಲ್ಲಿ ಹೊರಲ್ಲಪ್ಪ. ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ದಡ್ಡರು ಕೂಡ ಯಾವುದನ್ನು ಮಾಡಲ್ಲ. ಪ್ರಯೋಜನ ಯಾವ ಪ್ರಯೋಜನ ಅಂತ ಐಹಿಕ ಆಮುಷಿಕ ಪ್ರಯೋಜನ ಇಟ್ಕೊಂಡು ಅದು ಕಾಮ್ಯ ಅಂತೀವಿ. ಐಹಿಕ ಆಮುಷಿಕ ಪ್ರಯೋಜನ ಇಟ್ಕೊಳ್ತೇ ಹೋದ್ರೆ ಅದನ್ನ ನಾವು ಕರ್ಮಯೋಗ ಅಂತೀವಿ. ಅದನ್ನ ಧರ್ಮ ಮಾಡೋದು ಕರ್ಮಯೋಗ ಮಾಡೋದು ಹೇಳ್ತಾರ. ಯೂನಿವರ್ಸಲ್ ಸ್ಟೇಟ್ಮೆಂಟ್ ಇದ್ದಾರೆ. ಕಾಮಸಿ ಚೇಷ್ಟೆ. ಹೌದು, ಕಾಮವಿದೆ ಚೇಷ್ಟೆ ಮಾಡಕ್ ಆಗೋದೇ ಇಲ್ಲ. ಜ್ಞಾನಿ ಒಬ್ಬನೇ ಕಾಮವಿದೆ ಚೇಷ್ಟೆ ಮಾಡ್ತಾನೆ. ಯಾಕೆ ನಮ್ಗೆ ಅಜ್ಞಾನವೇ ಇಲ್ವಲ್ಲ. ಅದು ಕನ್ಫ್ಯೂಷನ್ ಯಾವಾಗ್ಲೂ ಬರೋದು. ಡಿಸೈರ್ಲೆಸ್ ಅಂತ ಇರ್ತಾರೆ. ಐ ಮೀನ್ ಕಾಮನೇ ಇರಲ್ಲ ಅಂತಾರಲ್ಲ. ಸೊ ಅದೇನೋ ನಾವು ಹಂಗಿರುತ್ತೇನೋ ಅನ್ಕೋತೀವಿ. ಕಾಮನೆ ಇಷ್ಟ ಇಹಲೋಕದ ಪರಲೋಕದ ಕಾಮನೆ ಇರಲ್ಲ ಅಂತ ಅಷ್ಟೇ ಅರ್ಥ. ಅದಕ್ಕೆ ರೂಢಿ ಇಲ್ಲಿರೋದು ಅದನ್ನೇ ಕಾಮ ಅಂತ. ನಾವು ಐಹಿಕವಾದ ಭೋಗಗಳನ್ನ, ಸುಖಗಳನ್ನ ಅಪೇಕ್ಷೆ, ಪದಾರ್ಥನ ಅಪೇಕ್ಷೆಗಳನ್ನ ಕಾಮ ಅಂತೀವಿ ಹೊರತು ನಾವು ಭಗವಂತನ ಬಯಸೋದನ್ನ ಕಾಮ ಅಂತ ಅನ್ಕೊಂಡಿಲ್ಲ ಲೋಕದಲ್ಲಿ. ಅನುಷ್ಠೀಯಮಾನ ನಿತ್ಯ ನೈಮಿತ್ತಿಕಾನಾಂ ಕರ್ಮಣಾಂ, ಎಲ್ಲಾ ಕರ್ಮ ಅನುಷ್ಠಾನ ಮಾಡುತ್ತಿರುವಂತಹ ನಿತ್ಯ ನೈಮಿತ್ತಿಕ ಕರ್ಮ ಎಲ್ಲಾ ಕರ್ಮಗಳೇನಿದೆ, ತನಗೆ ಸಂಬಂಧಪಟ್ಟದ್ದು ಅಂತ ಪ್ರಾಪ್ತವಾಗಿರುವಂತಹ ಕರ್ಮಗಳ ಫಲವನ್ನು ಬಿಡೋದು ಏನಿದೆ ಆ ಎಲ್ಲಾ ಕರ್ಮ ಫಲ ತ್ಯಾಗ, ಅದನ್ನ ಕವಿಗಳು, ಪಂಡಿತರು, ಮೇಧಾವಿಗಳು ತ್ಯಾಗ ಶಬ್ದಕ್ಕೆ ಅರ್ಥ ಅಂತ ಹೇಳಿ ಅವರು ಹೇಳ್ತಾರೆ. ಯದಿ ಕಾಮ್ಯಕರ್ಮ ಪರಿತ್ಯಾಗ ಫಲ ಪರಿತ್ಯಾಗೋ ವಾ, ಯದಿ ಕಾಮ್ಯಕರ್ಮ ಪರಿತ್ಯಾಗ ಫಲ ಪರಿತ್ಯಾಗೋ ವಾ ಅರ್ಥೋ ವಕ್ತವ್ಯ ಸರ್ವಥಾ ಪರಿತ್ಯಾಗ ಮಾತ್ರಂ ಸನ್ಯಾಸ ತ್ಯಾಗ ಶಬ್ದಯೋಃ ಏಕೋರ್ಥಸ್ಯ ನೋಡಿ, ಇವಾಗ ಕನ್ಫ್ಯೂಷನ್ ಮಾಡುದು ಭಾಷೆಗಾರರು. ನೀವು ಕಾಮ್ಯಕರ್ಮವನ್ನು ಬಿಟ್ಟರು ಫಲವನ್ನು ಬಿಟ್ಟಿರೋ ಸಮಾನ. ನೀವು ಕಾಮ್ಯಕರ್ಮ ಬಿಟ್ಟಿದ್ದಾನೆ, ಫಲ ಬಿಟ್ಟಿದ್ದಾನೆ. ಬಿಡೋದು ಇಬ್ಬರಲ್ಲೂ ಈಕ್ವಲ್ ಇದ್ದೇ ಇದೆ. ಅವಾಗೇನಾಯ್ತು,
ಫಲತಃ ಸನ್ಯಾಸ ತ್ಯಾಗ ಶಬ್ದಕ್ಕೆ ಎರಡಕ್ಕೂ ಒಂದೇ ಅರ್ಥ ಆಯಿತು, ತಾತ್ಪರ್ಯದಿಂದ. ವಿಶೇಷವಾಗಿ ಕಾಮ್ಯಕರ್ಮ ಬಿಡೋ ಸನ್ಯಾಸ ಅಂತೂ ಕರ್ಮ ಮಾಡುತ್ತಿದ್ದು ಫಲತ್ಯಾಗ ಮಾಡೋದು ತ್ಯಾಗ ಅಂತ ಅಂದ್ರೂ ಕೂಡ ಇದು ಫಲತ್ಯಾಗವು ತ್ಯಾಗವೇ, ಕಾಮ್ಯಕರ್ಮವನ್ನು ಬಿಡೋದು ತ್ಯಾಗವೇ. ಹಾಗೆ ಕಾಮ್ಯಕರ್ಮಗಳನ್ನು ಬಿಡೋದು ಅಂತ ಸನ್ಯಾಸ ಅಂತಕೊಂಡ್ರು, ಫಲ ಪರಿತ್ಯಾಗವನ್ನು ತ್ಯಾಗ ಅಂತಕೊಂಡ್ರು. ಅವಾಗ ಯಾವ ಅರ್ಥವನ್ನು ಹೇಳಬೇಕೋ ಆ ಶಬ್ದಕ್ಕೆ ಎಲ್ಲಾ ರೀತಿಯಿಂದಲೂ ಪರಿತ್ಯಾಗವಷ್ಟನ್ನೇ, ಬಿಡೋದು ಅಷ್ಟನ್ನೇ ಸನ್ಯಾಸ ತ್ಯಾಗ ಅನ್ನೋ ಎರಡು ಶಬ್ದಗಳಿಗೂ ಒಂದೇ ಅರ್ಥವನ್ನೇ ಹೇಳಿದೆ ತಾತ್ಪರ್ಯದಿಂದ. ಈ ಹಿಂದೆ ಇದರಲ್ಲಿ ಕರ್ಮಯೋಗಿನ ಹೊಗಳುವಾಗ ಅದೇ 12ನೇ ಅಧ್ಯಾಯದಲ್ಲಿ ಸನ್ಯಾಸಿ ಅಂತ ಹೊಗಳ್ಬಿಡ್ತಾರೆ. ಇದೇ ತರಾನೇ ಸನ್ಯಾಸಿ ಆಗಲ್ಲ. ಅಲ್ಲಿ ಎರಡರಲ್ಲೂ ಕಾಮನ್ ಏನೋ, ಇವನು ಭಗವಂತಗೋಸ್ಕರ ಬಿಡ್ತಾನೆ, ಅವನು ಬಿಡ್ತಾನೆ ಸರ್ವಕರ್ಮ ಫಲತ್ಯಾಗದಲ್ಲಿ. ಅದೇ ಬಿಡೋದು ಹೋಲಿಕೆ ಇರೋದ್ರಿಂದ ಸಮಾನ ಇದೆ ಅಂತ. ಕರೆಕ್ಟ್. ಅದನ್ನೇ ಹಾಗೆ ಕರ್ಮಯೋಗಿಯನ್ನೇ ಸನ್ಯಾಸಿ ತ್ಯಾಗಿ ಹೊಗಳ್ಬಿಟ್ಟ, ಅವನನ್ನೇ ಹೊಗಳದ ಭಗವಂತ ಉಂಟು. ಈ ಘಟಪಟ ಶಬ್ದಾವಿವ ಜಾತ್ಯಂತರಭೂತಾರ್ಥೌ ಘಟಪಟ ಶಬ್ದಾವಿವ ಜಾತ್ಯಂತರಭೂತಾರ್ಥೌ. ಘಟ ಶಬ್ದ ಪಟ ಶಬ್ದ, ಘಟ ಅಂದ್ರೆ ಗಡಿಗೆ, ಪಟ ಅಂದ್ರೆ ಬಟ್ಟೆ. ಅದರೊಳಗೆ ಹೇಗೆ ಬೇರೆ ಬೇರೆ ಜಾತಿಯ ಶಬ್ದಾರ್ಥವೋ ಆ ರೀತಿ ತ್ಯಾಗ ಸನ್ಯಾಸಕ್ಕೆ ಬೇರೆ ಬೇರೆ ಶಬ್ದಾರ್ಥವಾಗಿರುವ ಪದಗಳಲ್ಲ. ಅದು ತಾತ್ಪರ್ಯತಃ ಒಂದೇ, ಪ್ರವೃತ್ತಿ ಕಡೆಯಿಂದ ಎರಡು. ಕಾಮ್ಯಕರ್ಮಗಳನ್ನು ಅಲ್ಲ, ಬಿಡೋದು ಅನ್ನೋದು ಎರಡೂ ಸಮಾನ ಅಂತ ಇದ್ದಾರೆ. ಬಿಡೋದು ಎರಡರಲ್ಲೂ ಈಕ್ವಲ್ ಆಗಿದೆ. ಕಾಮ್ಯಕರ್ಮ ಬಿಟ್ಟ, ನಿತ್ಯಕರ್ಮದ ಫಲತ್ಯಾಗ ಮಾಡ್ದ. ತ್ಯಾಗ ಮಾಡೋನು ನಿತ್ಯಕರ್ಮದ ಫಲತ್ಯಾಗ ಮಾಡ್ದ, ಸನ್ಯಾಸ ಮಾಡೋನು ಕಾಮ್ಯಕರ್ಮವನ್ನು ಬಿಟ್ಟ. ಇಬ್ಬರು ಬಿಟ್ಟತಾನೆ. ಆದ್ರೆ ಬೇರೆ ಬೇರೆ ಲೆವೆಲ್ ಬಿಟ್ಟಿದ್ದಾರೆ ಅಂತ ಅರ್ಥ ಆಯ್ತು ಅಲ್ವಾ? ಹೌದು. ಅದ ಸ್ವಲ್ಪ ಕಾಮ್ಯಕರ್ಮ ಬಿಟ್ಟವನಿಗಿಂತ ಕರ್ಮಯೋಗಿ ಮೇಲ್ನವನವನು. ನಾನು ನಿತ್ಯ ನೈಮಿತ್ತಿಕಾನ ಅನುಪಮ ಕೇಳಿದ್ದವು 11 ಆಯ್ತು. ಕ್ಯಾಕರು ನಿತ್ಯ ನೈಮಿತ್ತಿಕಾನ ಕರ್ಮಣ ಫಲಮೇವ ನಾಸ್ತಿ. ನಿತ್ಯ ನೈಮಿತ್ತಿಕ ಫಲವೇ ಇಲ್ವಲ್ಲ, ಅದೆಂತ ಬಿಡೋದು ಅಂತಂದ್ರೆ ಇಲ್ಲ ಇಲ್ಲ ಫಲ ಉಂಟು ಇಂದು ಭಗವಂತ. ನಾವೇ ಹೇಳೋಣ.